ಆನಂದಿಸ್ತೇನೆ, ಉಲ್ಲಾಸಿಸ್ತೇನೆ, ಸಂತೋಷಿಸ್ತೇನೆ. ಆತನೇ ನನ್ನ ಬಲವಾಗಿದ್ದಾನೆ, ಆತನೇ ನನ್ನ ಆಶ್ರಯ ಗಿರಿಯಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನಲ್ಲಿ ಭರವಸವಿಟ್ಟವರು ಎಂದಿಗೂ ಆಶಾಭಂಗ ಪಡೆಯುವುದಿಲ್ಲ. ಏನು ಪಡುವುದಿಲ್ಲ ಅಂತವರು? ಆಶಾಭಂಗ ಪಡುವುದಿಲ್ಲ, ಅವ್ರು ನಿರಾಶೆಗೊಳ್ಳುವುದಿಲ್ಲ. ಹಾಲೆಲೂಯ. ಕರ್ತನನ್ನೇ ದೃಷ್ಟಿಸಿದವರು, ಅವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಪ್ರಿಯರೇ, ಕರ್ತನನ್ನೇ ದೃಷ್ಟಿಸಿದ್ದಾರೆ, ನಿಮ್ಮ ಮುಖವು ಎಂದಿಗೂ ಲಜ್ಜೆಯಿಂದ ಕೆಡುವುದಿಲ್ಲ. ಯಾವಾಗಲೂ ಪ್ರಕಾಶಮಾನವಾಗಿರುವಂತಹ ಕರ್ತನು ಮಾಡುವವನಾಗಿದ್ದಾನೆ. ಹಾಲೆಲೂಯ. ಆತನೇ ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ತುಟಿಗಳನ್ನು ತೆರೆದುಕೊಂಡು ನಾವು ಕರ್ತನನ್ನು ಸ್ತುತಿಸುವ. ಪ್ರಿಯರೇ, ಶಕಲ ಮಾದಿ ಎಲ್ಲ ಬಾಯಿಗಳು ತೆರೆಯಲ್ಪಡದೆ, ಎಲ್ಲ ಕಣ್ಣುಗಳು ಮುಚ್ಚಲ್ಪಡದೆ, ಈಗ ಕರ್ತನ ಪ್ರಸನ್ನತೆಯಲ್ಲಿ ನಾವು ಇದ್ದೇವೆ. ಪ್ರಿಯರೇ, ಕರ್ತನ ಪ್ರಸನ್ನತೆಯಲ್ಲಿ ಎಲ್ಲ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುತ್ತವೆ ಎಂಬುದಕ್ಕೆ ದೇವರ ವಾಕ್ಯದ ಎಲ್ಲ ಬೆಟ್ಟಗಳು ಎಲ್ಲ ಮೇಣದಂತೆ ಕರಗಿ ಹೋಗುತ್ತದೆ. ವೈರಿಗಳು ಚದರಿ ಹೋಗುತ್ತಾರೆ, ವೈರಿಗಳು ಚದರಿ ಹೋಗುತ್ತಾರೆ, ರೋಗವು ಚದರಿ ಹೋಗುತ್ತದೆ, ಕಷ್ಟಗಳು ಚದರಿ ಹೋಗುತ್ತದೆ, ಕಣ್ಣೀರು ಚದರಿ ಹೋಗುತ್ತದೆ, ಸಾಲಗಳು ಚದರಿ ಹೋಗುತ್ತದೆ. ಆತನ ಪ್ರಸನ್ನತೆ, ಆತನ ಪ್ರಸನ್ನತೆ. ಬಿ ಸೋಬರ್ ಇನ್ ದ ಸ್ಪಿರಿಟ್ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಾವು ಆತ್ಮದಲ್ಲಿ ಎಚ್ಚರವುಳ್ಳವರಾಗಿದ್ದೇವೆ. ಹೇಳ್ರಿ ಪ್ರಿಯರೇ, ನಾನು ಆತ್ಮದಲ್ಲಿ ಎಚ್ಚರವುಳ್ಳವರಾಗಿದ್ದೇನೆ, ನಾನು ಆತ್ಮದಲ್ಲಿ ಎಚ್ಚರವುಳ್ಳವರಾಗಿದ್ದೇನೆ. ಹೇಳಿರಿ, ನಾನು ಆತ್ಮದಲ್ಲಿ. ಇವತ್ತು ಹೊರಗೆ ಮಳೆ ಬರ್ತಾ ಉಂಟು, ನಮ್ಮ ದೇಹಕ್ಕೆ ಸ್ವಲ್ಪ ಆಲಸ್ಯ ಬರ್ಬೋದು, ಆದ್ರೆ ಹೇಳಿರಿ, ನಾನು ಆತ್ಮದಲ್ಲಿ ಎಚ್ಚರವುಳ್ಳವರಾಗಿದ್ದೇನೆ. ಹಾಲೆಲೂಯ. ಬಿ ಸೋಬರ್ ಇನ್ ದ ಸ್ಪಿರಿಟ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆ? ಸೈತಾನ ಎಲ್ಲ ಶಕ್ತಿಗಳನ್ನು ನಾವು ಜಯಿಸಲಿಕ್ಕೆ, ಅವನೆಲ್ಲ ಕುತಂತ್ರಗಳನ್ನು ಜಯಿಸಲಿಕ್ಕೆ, ಅವನ ತಂತ್ರ ಉಪಾಯಗಳನ್ನು ಜಯಿಸಲಿಕ್ಕೆ ನಾವು ಆತ್ಮದಲ್ಲಿ ಯಾವಾಗಲೂ ಎಚ್ಚರವುಳ್ಳವರಾಗಿರಬೇಕು. ಹಾಲೆಲೂಯ. ಮಾದರಿಯಲ್ಲ. ಕರ್ತನೇ, ನಮಗೆ ಹೊಸ ದಿವಸವನ್ನು ಕೊಟ್ಟಿದ್ದಿ ಸ್ವಾಮಿ, ಹೊಸ ದಿವಸವನ್ನು ಕೊಟ್ಟಿದ್ದಿ ಕರ್ತನೇ. ನಿನ್ನನ್ನು ಆರಾಧಿಸಲಿಕ್ಕಾಗಿ, ನಿನ್ನನ್ನು ಸ್ತುತಿಸಿ ಕೊಂಡಾಡಲಿಕ್ಕಾಗಿ ನೀನು ನಮಗೆ ಹೊಸ ದಿವಸವನ್ನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೊಸ ಬಲವನ್ನು ಕೊಟ್ಟಿದ್ದಿ, ಸ್ತೋತ್ರಪ್ಪ. ಹೊಸ ಕೃಪೆಯನ್ನು ಕೊಟ್ಟಿದ್ದಿ, ಸ್ತೋತ್ರ. ಹೊಸ ಆರೋಗ್ಯವನ್ನು ಕೊಟ್ಟಿದ್ದಿ, ಸ್ತೋತ್ರ. ಹೊಸ ಜ್ಞಾನವನ್ನು ಕೊಟ್ಟಿದ್ದಿ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರಪ್ಪ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆಯಬೇಡ ಎಂಬುದಾಗಿ. ಒಂದು ವೇಳೆ ನಾವು ಎಷ್ಟೋ ಸಲ ಮರೆತು ಹೋಗಿದ್ದೇವೆ, ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂಥ ಉಪಕಾರಗಳನ್ನ ಎಷ್ಟೋ ಸಾರಿ ಆತನಿಗೆ ನಾವು ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಲಿಕ್ಕೆ, ಗ್ರಾಟಿಟ್ಯೂಡ್ ಅನ್ನು ಸಲ್ಲಿಸಲಿಕ್ಕೆ ನಾವು ಮರೆತು ಹೋಗಿದ್ದೇವೆ. ಪ್ರಿಯರೇ, ಇವತ್ತು ಆತನಿಗೆ ನಾವು ಸ್ತೋತ್ರವನ್ನು ಹೃದಯದ ಆಳದಿಂದ ಸಲ್ಲಿಸುವನ. ಇವತ್ತು ನಾವು ನಿಂತಿರುವುದಲ್ಲ, ಆತನ ಕೃಪೆ ನಮ್ಮನ್ನು ನಿಲ್ಲಿಸಿದೆ. ಪ್ರಿಯರೇ, ನಾವು ಜೀವಿಸುತ್ತಿದ್ದ ಆತನ ಕೃಪೆಯಾಗಿದೆ. ನಾವು ಉಸಿರಾಡುತ್ತಿದ್ದ ಆತನ ಕರುಣೆ, ಕೃಪೆಯಲ್ಲದೆ ಬೇರೆ ಯಾವುದಲ್ಲ. ಪ್ರಿಯರೇ, ಆತ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಶಬ್ದರ ಮಾದರಿಯಲ್ಲ, ಆತ ನಮ್ಮನ್ನು ಸಮಾಧಿಗೆ ಸೇರದಂತೆ ಮಾಡಿದ್ದಾನೆ, ಎಲ್ಲ ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದ್ದಾನೆ. ಪ್ರಿಯರೇ, ಶಬ್ದರ ಮಾದರಿಯಲ್ಲೇ ಸಾವಿರ ಸಾವಿರ ಶುಭವು ನಮ್ಮನ್ನು ಯಾವಾಗಲೂ ಹಿಂಬಾಲಿಸ್ತದೆ. ನಮ್ಮನ್ನು ಏನು ಹಿಂಬಾಲಿಸ್ತದೆ? ಕೀರ್ತನೆಗಾರ ಹೇಳ್ತದೆ, ಶುಭವು, ಕೃಪೆಯು, ಆತನ ದಯೆಯು ಯಾವಾಗಲೂ ನಮ್ಮನ್ನು ಹಿಂಬಾಲಿಸ್ತದೆ. ಬೇರೆ ಯಾವುದು ನಮ್ಮನ್ನು ಹಿಂಬಾಲಿಸುವುದಿಲ್ಲ. ರೋಗ ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಕಷ್ಟ ನಷ್ಟಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಸಾಲಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಕಣ್ಣೀರುಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ, ಕೊರತೆಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಶುಭವು, ಕೃಪೆ, ಅದು ಸಹ ನಿಶ್ಚಯವಾಗಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಲೆಲೂಯ. ಇದನ್ನು ನಾವು ನಂಬುವವರಾಗಿದ್ದೇವೆ ಪ್ರಿಯರೇ. ಇದನ್ನು ನೀವು ನಂಬಿರಿ. ನಿಮ್ಮ ಜೀವಮಾನ ಪರ್ಯಂತರ ಶುಭವು, ಕೃಪೆಯು, ಆತನ ದಯೆಯು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುವಂತದಾಗಿದೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಸಂತೋಷವಾಗಿ ನಾವು ಕರ್ತನ
worship you, Jesus. Hallelujah. Thank you, Jesus. ಎಷ್ಟು ಮಂದಿಗೆ ನಂಬುತ್ತೀರಿ? ಯೇಸುವಿನ ನಾಮವು ಎಲ್ಲ ನಾಮಕ್ಕಿಂತಲೂ ಮಧುರವಾದ ನಾಮ. ಹಲ್ಲೆಲೂಯ. ಜೇನಿಗಿಂತಲೂ ಸಿಹಿಯಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯ. ಆ ನಾಮದಿಂದ ನಾವು ಕೂಡಿ ಬಂದವರಾಗಿದ್ದೇವೆ. ಈ ಯಾವ ನಾಮದಿಂದ ಕೂಡಿ ಬಂದವರು? ನಾವು ಯೇಸು ಎಂಬ ನಾಮದಿಂದ ನಾವು ಕೂಡಿ ಬಂದವರಾಗಿದ್ದೇವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಬಿಡುಗಡೆ, ಸ್ವಸ್ಥತೆ, ಆಶೀರ್ವಾದ, ರಕ್ಷಣೆ, ನಿತ್ಯ ಜೀವ. ಹಲ್ಲೆಲೂಯ. ತಂದೆಯು ಕಳಿಸಿಕೊಟ್ಟಾದ ತನ್ನ ಮಗನನ್ನು ನಂಬುವುದೇ ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ಹಲ್ಲೆಲೂಯ. ನಾವು ನಂಬಿದವರಾಗಿದ್ದೇವೆ. ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯ. ನಾವು ಹೇಗೆ ಆರಾಧನೆ ಮಾಡಬೇಕು? ನಿತ್ಯ ಜೀವ ನಮ್ಮಲ್ಲಿ ಇರೋದಾದ್ರೆ, ಆ ಝೋಯ ಲೈಫ್, ಯೇಸು ಕ್ರಿಸ್ತನ ಜೀವ ನನ್ನಲ್ಲಿ ನಿಮ್ಮಲ್ಲಿ ಇರುವುದಾದ್ರೆ, ನಾವು ಜೀವವುಳ್ಳವರಾಗಿ ಜೀವಂತ ದೇವರನ್ನು ನಾವು ಆರಾಧಿಸಬೇಕು. ಹಲ್ಲೆಲೂಯ. ನಾವು ಆರಾಧಿಸುವ ಎಲ್ಲ ಸಂಗತಿಗಳು ಕಳಚಲ್ಪಡುವಂಥದ್ದಾಗಿದೆ. ಪೌಲನಿಗೆ ಹಾವು ಕೈಯಲ್ಲಿ ಸುತ್ತಿಕೊಂಡಾಗ ಆತನ ಏನ್ ಮಾಡ್ದ? ಅಯ್ಯೋ, ಹಾವು ಸುತ್ತಿಕೊಂಡಾಗ ಏನು ಹೇಳಿಲ್ಲ, ಅವನೇ ಜಾಡಿಸಿ ಬಿಸಾಡಿದ, ಅದು ಹೋಯ್ತು, ಅವನಿಗೆ ಏನೂ ಆಗಲಿಲ್ಲ. ಹಾಗೆ ಹಲ್ಲೆಲೂಯ. ನಮ್ಮ ಜೀವಿತಗಳಲ್ಲಿ ಬರುವಂತ ದುಷ್ಟ ತರುವಂತ ಸಂಗತಿಗಳನ್ನ ಎಲ್ಲ ಜಾಡಿಸಿ ಬಿಸಾಡುವಾಗ ನಾವು ಆತ್ಮದಲ್ಲಿ ಯಾವಾಗಲೂ ಎಚ್ಚರವುಳ್ಳವರಾಗಿ ಕರ್ತನಿಗೋಸ್ಕರ ನಾವು ಉರಿಯುವವರಾಗಿದ್ದೇವೆ. ಆತನಿಗೋಸ್ಕರ ನಾವು ಪ್ರಕಾಶಿಸುವವರಾಗಿದ್ದೇವೆ. ಆತನಿಗೋಸ್ಕರ ನಾವು ಬಹಳ ಫಲಗುಣ ಮಕ್ಕಳಾಗಿದ್ದೇವೆ. ಆತನಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ನಾವು ಕಟ್ಟ ಕಡೆಯಲ್ಲಿ ನಾವು ಆತನ ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯ. ಅದರಿಂದ ಸಿಹಿ ಜೇನಿಗಿಂತ ಮಧುರವಾದ ಆತನ ನಾಮವಾಗಿದೆ. ಆ ನಾಮ ನಾವು ಮೇಲಕ್ಕೆತ್ತಿ ಕರ್ತನನ್ನು ಸ್ತುತಿಸಿಕೊಳ್ಳೋಣ. ಮಧುರ ಮಧುದು
ಹೊರತಾಗಿ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ. ಹಾಲೆಲೂಯಾ. ಇವತ್ತು ನಾವು ರಕ್ಷಿಸಲ್ಪಟ್ಟಿರುವುದಾದ್ರೆ ಅದು ಯೇಸುವನ್ನು ನಂಬಿದ್ರಿಂದ ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ದೇವರು ವಾಕ್ಯ ಹೇಳ್ತದೆ, ನೀನು ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಿನಗೆ ರಕ್ಷಣೆ ಉಂಟಾಗ್ತದೆ. ಹಾಲೆಲೂಯಾ. ಇವತ್ತು ಯೇಸುವೆ ಕರ್ತನೆಂಬುದಾಗಿ ನಾವು ಹೃದಯದಿಂದ ನಂಬಿದ್ದೇವೆ ಮತ್ತು ಯೇಸುವೆ ಕರ್ತನು ಒಡೆಯನೆಂಬುದಾಗಿ ನಾವು ಬಾಯಿಂದ ಅರಿಕೆ ಮಾಡಿದ್ದೇವೆ ಪ್ರಿಯರೇ. ಹಾಲೆಲೂಯಾ. ನಾವು ಇಷ್ಟೇ ಮಾಡಬೇಕಾದದ್ದು, ನಿತ್ಯ ಜೀವ ಪಡೆಯಬೇಕಾದ್ರೆ ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆತ ನಿನ್ನ ಹೃದಯವನ್ನು ಮಾತ್ರ ಆತನು ಕೇಳುವಂತನಾಗಿದ್ದಾನೆ. ನಿನ್ನಿಂದ ₹1 ಕೂಡ ಆತನು ಕೇಳುವಂತನಲ್ಲ. ನಿನ್ನಿಂದ ಏನೋ ಅಪೇಕ್ಷಿಸಿದ ನನ್ನ ಕರ್ತನು, ನಾನು ನೀನು ವೈರಿಯಾಗಿದ್ದಾಗ ನನಗೋಸ್ಕರ ನಿನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಂತ ಕರ್ತನು ಪ್ರಿಯರೇ. ಆತನು ಅತಿಯಾಗಿ ನನ್ನನ್ನು ನಿನ್ನನ್ನು ಪ್ರೀತಿಸಿದಂತ ಕರ್ತನಾಗಿದ್ದಾನೆ. ಹಾಲೆಲೂಯಾ. ನನ್ನ ನಿನ್ನ ಪರ್ಫಾರ್ಮೆನ್ಸ್ ಬ್ಯಾಕ್ ಗ್ರೌಂಡ್ ನೋಡಿ ಆತನು ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಷ್ಟು ಒಳ್ಳೆ ಕರ್ತನೇ ಸ್ವಾಮಿ ನೀನು. ಕರ್ತನಿನ ವಾಕ್ಯ ಹೇಳ್ತದೆ, ನಿನ್ನ ಮರಣವನ್ನು ನೀನು ಬರುವವರೆಗೆ ನಾವು ಪ್ರಖ್ಯಾತಿ ಪಡಿಸಬೇಕೆಂಬುದಾಗಿ. ಕರ್ತನೆ, ಕೇವಲ ಗುಡ್ ಫ್ರೈಡೆ ಈಸ್ಟರ್ಗೆ ನಾವು ನಿನ್ನ ಮರಣವನ್ನು ನೆನಪಿಸುವಂಥದ್ದಲ್ಲ ಸ್ವಾಮಿ. ನಾವು ಪ್ರತಿನಿತ್ಯವೂ ಸ್ವಾಮಿ ನಿನ್ನ ಮರಣ ನಾವು ಪ್ರಖ್ಯಾತಿ ಪಡಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆತನ ರಕ್ತದ ಮೂಲಕ ಇವತ್ತು ನಮ್ಮನ್ನು ನೀತಿವಂತರನ್ನಾಗಿ ನಿಲ್ಲಿಸಿದ್ದಾನೆ. ಪ್ರೈಸ್ ಸ್ಟ್ಯಾಂಡ್ ವಿತ್ ಗಾಡ್. ದೇವರೊಂದಿಗೆ ನಾವು ಆತನ ಕೃಪಾ ಸಿಂಹಾಸನ ಮುಂದೆ ಯಾವಾಗಲೂ ಆತನ ಮುಂದೆ ನಾವು ಬರುವ ಹಾಗೆ ನಮ್ಮನ್ನು ಆತನು ಸ್ಥಿರಪಡಿಸಿದ್ದಾನೆ ಪ್ರಿಯರೇ. ಒಂದು ದಿವಸಕ್ಕೆ ಮಾತ್ರ ಆತ ನಮ್ಮನ್ನು ರಕ್ಷಿಸಿದಲ್ಲ, ಒಂದು ದಿವಸಕ್ಕೆ ಮಾತ್ರ ಆತ ನಮ್ಮ ನೀತಿವಂತರನ್ನಾಗಿ ಮಾಡಿದಲ್ಲ, ಆತ ನಮ್ಮ ನಿತ್ಯಕ್ಕೂ ನೀತಿವಂತರನ್ನಾಗಿ ಮಾಡಿದ್ದಾನೆ. ನೀನು ಯಾವ ಸಮಯದಲ್ಲಿ ಬೇಕಾದ್ರೂ ಕರ್ತನ ಮುಂದೆ ನೀನು ಪ್ರಾರ್ಥಿಸಬಹುದು, ಕರ್ತನ ನೀನು ಆರಾಧಿಸಬಹುದು, ಕರ್ತನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಬಹುದು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದರಿಂದ ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನನ್ನ ಯೇಸುವಿನ ಹಾಗೆ ಪ್ರೀತಿಸಲು ಯಾರು ಇಲ್ಲ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರಭಶಕಲ ಮಂತ್ರಬಲ ಬಶಂದರಿಯ ಮಂದರಿಯ ಲೆಕ್ಕೇರಿ ಮಾದರಿ ಬ್ರಸ್ಕೇರಿ ಮಾದರಿಯ ಕೃತ್ಯ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯಾರಾದರೂ ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಇಲ್ಲಿ ನೋಡಿ, ಇಷ್ಟ ತನಕ ಎಲ್ಲಿ ಇದ್ದವ? ಅಥೇನೆಯಲ್ಲಿ ಇದ್ದ. ಅಥೇನೆಯನ್ನು ಬಿಟ್ಟು ಈಗ ಎಲ್ಲಿಗೆ ಬರ್ತಾ ಇದ್ದಾನೆ? ಕೊರಿಂಥ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾನೆ. ನೋಡಿ, ಪೌಲನ ಪ್ರಯಾಣ ಎಲ್ಲಿ ಒಂದೊಂದು ಕಡೆಗೆ ಏನ್ ಮಾಡಿದ್ದಾನೆ, ಅವನು ಪ್ರಯಾಣ ಬೆಳೆಸ್ತಾ ಏನ್ ಮಾಡ್ತಾನೆ, ಅಲ್ಲೆಲ್ಲ ಸುವಾರ್ತೆ ಸಾರ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ಬದುಕಿಸಿದ ಯಾವುದು ಗೊತ್ತಾ? ದೇವರ ಸುವಾರ್ತೆ. ಅಲ್ಲಿ ಈ ಸುವಾರ್ತೆ ಯಾರ ಸಂದೇಶವಾಗಿದೆ? ಯೇಸು ಕ್ರಿಸ್ತನ ಸಂದೇಶವಾಗಿದೆ. ಇವತ್ತು ನಾನು ಹೇಳ್ತೇನೆ, ಯೇಸು ಕ್ರಿಸ್ತನ ನಮ್ಮನ್ನು ಬದುಕಿಸುವವರಾಗಿದ್ದಾನೆ. ಎಷ್ಟು ಜನ ನಮ್ಮನ್ನು ಬದುಕಿಸುವವರಾಗಿದ್ದಾರೆ? ಇವತ್ತು ನಾವು ಒಂದು ತಿಳಿದುಕೊಳ್ಬೇಕೇನೆಂದ್ರೆ, ಯೇಸು ನಮ್ಮನ್ನು ಬದುಕಿಸುವವನಾಗಿದ್ದಾನೆ. ಆತನ ಶಿಲುಬೆಯಲ್ಲಿ ಸತ್ತದ್ದು ನಾವು ಜೀವಂತವಾಗಿರಬೇಕೆಂಬುದಾಗಿ.
ಅಲ್ಲೆಲ್ಲೂಯ್ಯ. ಆರಾಧನೆ ಮಾಡುವಾಗ ಒಂದು ಶಬ್ದ ನಾವು ಕೇಳಿದ್ದೇವೆ ಅಂತ ಹೇಳಿದ್ರೆ, ಅಲ್ಲಿ ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನಿತ್ಯ ಜೀವ ಅಂತ ಹೇಳಿದ್ರೆ ನಮಗೆ ಮರಣ ಇಲ್ಲ ಅಂತ ಅರ್ಥ. ಬಲವಾಗಿ ನಂಬ್ತೇನೆ, ನಿಮ್ಮನ್ನು ಎಲ್ಲ ಅಟ್ಯಾಕ್ಸ್ ನಿಂದ ತಪ್ಪಿಸುವ ಒಬ್ಬನೇ ದೇವರು ಯಾರಾದ್ರೂ ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿಯಾಗಿದ್ದಾನೆ. ಅಲ್ಲಿ ಇಲ್ಲಿ ನಾವು ನೋಡ್ತೇವೆ, ಎಲ್ಲಿಂದ ಅಥೇನದಿಂದ ಎಲ್ಲಿಗೆ ಬರ್ತಾ ಇದ್ದಾರೆ ಅವರು? ಕೊರಿಂಥ ಎಂಬ ಸ್ಥಳಕ್ಕೆ ಅಲ್ಲಿ ಬರ್ತಾ ಇದ್ದಾನೆ. ಆಮೇಲೆ ಮತ್ತೆ ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯೆಹೂದ್ಯನನ್ನು ಅಲ್ಲಿ ಕಂಡನು. ಎಲ್ಲಿ? ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯೆಹೂದ್ಯನನ್ನು ಅಲ್ಲಿ ಕಂಡರು. ಯಾರು ಕಂಡದ್ದು? ಪೌಲ, ಅಪೊಸ್ತಲನಾದ ಪೌಲ ಅಲ್ಲಿ ಅವನನ್ನು ಕಾಣ್ತಾನೆ. ಮುಂದೆ ಓದಿ. ಯೆಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಅಲ್ಲಿ ನೋಡಿ, ರೋಮಾಪುರವನ್ನು ಬಿಟ್ಟು ಹೋಗ್ಬೇಕಂತ ಅಲ್ಲಿ ಕ್ಲೌದಿಯ ಚಕ್ರವರ್ತಿ ಅವರು ಆಜ್ಞಾಪನೆ ಮಾಡಿದ ನಿಮಿತ್ತವಾಗಿ ಅಲ್ಲಿ ಇಬ್ಬರು ವ್ಯಕ್ತಿಗಳು, ಯಾರು? ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ. ಇವರು ಎಲ್ಲಿಗೆ ಬಂದರು? ಇತ್ಯಾಲ ದೇಶದಿಂದ ಎಲ್ಲಿಗೆ ಬಂದರು? ಕೊರಿಂಥ ಎಂಬ ಸ್ಥಳಕ್ಕೆ ಅಲ್ಲಿ ಬಂದಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡಿ, ದೇವರು ಯಾರನ್ನು ಹೇಗೆ ನಮ್ಮ ಬಳಿಗೆ ಗಳಿಸ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ನಾನು ಹೇಳಿದೆ, ನೀವು ಬಂದದ್ದು ಇವತ್ತು ದೇವರ ಚಿತ್ತವಾಗಿದೆ. ಅಲ್ಲೆಲ್ಲೂಯ್ಯ. ನಾವು ಯೋಚನೆ ಇಲ್ಲದಿದ್ರು ಸಹ ದೇವರು ನಮ್ಮನ್ನು ಯಾವ ಸ್ಥಳಕ್ಕೆ ಬರಬೇಕು ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಆತನಿಗೊಂದು ಉದ್ದೇಶ ಇದೆ. ನಿಮ್ಮ ಜೀವಿತದಲ್ಲಿ ದೇವರಿಗೊಂದು ಪ್ಲಾನ್ ಇದೆ. ಅಲ್ಲಿ ನಾನು ಬಲವಾಗಿ ನಂಬ್ತೇನೆ, ನಾವು ಆರಾಧಿಸುವ ದೇವರು ಸಾಧಾರಣ ದೇವರಲ್ಲ. ಇವತ್ತು ನೋಡಿ, ಯಾವುದಕ್ಕೆ ಪ್ರಾಬ್ಲಮ್ ಬಂದ್ರೆ ನನಗೆ ಎಲ್ಲಿಗೆ ಹೋಗ್ಲಿ ಪ್ರಾಬ್ಲಮ್ ಇಲ್ಲ. ನೀವು ಯೇಸು ಸ್ವಾಮಿಯಲ್ಲಿ ಬಳಿಗೆ ಬರುವಾಗ ನಿಮಗೆ ಏನಾಗ್ತದೆ? ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್? ಯೇಸು ಸ್ವಾಮಿ ಬಳಿಗೆ ಬರುವಾಗ ಯಾಕೆ ಪ್ರಾಬ್ಲಮ್ ಗೊತ್ತುಂಟು? ನೀವು ಅವನ ಕೈಯಿಂದ, ಸೈತಾನದ ಕೈಯಿಂದ ನೀವು ಸಂಪೂರ್ಣ ಏನ್ ಮಾಡ್ತೀರಿ? ಹೊರಗೆ ಬರ್ತೀರಿ. ಅದಕ್ಕೆ ನನ್ನ ಮೇಲೆ ಯಾರಿಗೆ ಅಧಿಕಾರ? ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ. ನಾವು ಬಿಟ್ಟುಕೊಡುವ ದೇವರಿಗೆ. ಅಲ್ಲಿ ಇಲ್ಲಿ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಎಲ್ಲಿಗೆ ಬರ್ತಾರೆ? ಅವರು ಸಹ ಕೊರಿಂಥಕ್ಕೆ ಬರ್ತಾರೆ. ಆಗ ಮೂರನೇ ವಾಕ್ಯ, ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಈಗ ಪೌಲನ ಕೆಲಸ ಯಾವುದು? ಗುಡಾರವನ್ನು ಕಟ್ಟುವುದು. ಗುಡಾರ ಅಂದ್ರೆ ಮನೆಯನ್ನು ಕಟ್ಟುವುದು. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಈಗ ಅಕ್ವಿಲ ಮತ್ತು ಪ್ರಿಸ್ಕಿಲ್ಲ ಏನು ಕೆಲಸ ಮಾಡ್ತಿದ್ರು? ಇದೇ ಕೆಲಸ ಮಾಡ್ತಿದ್ರು. ಆಮೇಲೆ ಮತ್ತೆ ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದರು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಪ್ರತಿ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯೆಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಈ ಪೌಲನು ಏನ್ ಮಾಡ್ತಿದ್ದಂತೆ? ಪ್ರತಿ ದಿನದಲ್ಲಿ ಏನ್ ಮಾಡ್ತಾರೆ? ಪ್ರತಿಯೊಬ್ಬವರನ್ನು ಏನ್ ಮಾಡ್ತಿದ್ದಂತೆ? ಒಡಂಬಡಿಸುತ್ತಿದ್ದಾನಂತೆ. ಯಾರನ್ನು? ಯೆಹೂದ್ಯರನ್ನು ಮತ್ತೆ ಗ್ರೀಕರನ್ನು. ಯೆಹೂದ್ಯರು ಯಾರು? ದೇವರ ಮಕ್ಕಳು. ಗ್ರೀಕರು ಯಾರು? ಅನ್ಯರು. ಅಲ್ಲಿ ಅನ್ಯರಿಗೆ ಸೇರ್ತಿದ್ದ, ಯೆಹೂದ್ಯರಿಗೆ ಸೇರ್ತಿದ್ದ. ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬಗ್ಗೆ ಅವನು ಹೇಳ್ತಾ ಇದ್ದ. ಇವತ್ತು ಎಷ್ಟು ಜನ ಹೇಳ್ತೇನೆ, ನಾನು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತೇನೆ. ಅಲ್ಲಿ ಯೇಸು ಕ್ರಿಸ್ತನು ಯಾರು ಅಂತ ಹೇಳಿದ್ರೆ ಅವನು ನಮಗೋಸ್ಕರ ಈ ಭೂಮಿಗೆ ಬಂದ ದೇವರಾಗಿದ್ದಾನೆ. ಅಲ್ಲಿ ಅವನು ಸತ್ಯ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಒಬ್ಬನೇ ಒಬ್ಬ ದೇವರು. ಯಾರು? ಯೇಸು. ಯೇಸು ಅಂತ ಹೇಗೆ ಹೇಳ್ತೀರಿ? ಅವ್ರ ದೇವರನ್ನ ಹೇಗೆ ಹೇಳ್ತೀರಿ? ಇವತ್ತು ಎಲ್ಲ ದೊಡ್ಡ ದೊಡ್ಡ ಗುರುಗಳಾಗ್ಲಿ, ಎಲ್ಲ ವ್ಯಕ್ತಿಗಳಾಗ್ಲಿ ಏನಾಗಿದ್ದಾರೆ? ಅವರು ಸತ್ತಿದ್ದಾರೆ. ಸತ್ತ ಮೇಲೆ ಏನಾಗ್ಲಿಲ್ಲ, ಅವರು ಎದ್ದು ಬರಲಿಲ್ಲ. ಎದ್ದು ಬಂದದ್ದು ಯಾರು? ಇಡೀ ವರ್ಲ್ಡ್ ಅಲ್ಲಿ ಸತ್ತ ನಂತರ ಎದ್ದು ಬಂದು ಇವತ್ತು ಸಹ ಜೀವಂತವಾಗಿರೋದು ಯಾರು? ಹಾಗಾದ್ರೆ ಯಾರು? ಅವರೇ ನಿಜವಾದ ದೇವರು. ಆ ದೇವರ ಬಗ್ಗೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅವನು ಒಡಂಬಡಿಸ್ತಿದ್ದ ಅಂತ ಹೇಳಿದ್ರೆ ಒತ್ತಾಯ ಪಡ್ತಾ ಇದ್ದ. ನೀವು ನಂಬಿಕೆ ಇವತ್ತು ಇವನೇ ನಿಜವಾದ ದೇವರು ಎಂಬುದಾಗಿ ಅವನು ಒತ್ತಾಯ ಪಡ್ತಾ ಇದ್ದ. ನಂತರ ಮಾತ್ರ ಓದಿ, ನಿಮಗೆ ಅರ್ಥ ಆಗ್ತದೆ. ಸೀಲನು ತಿಮೋಥೆಯನು ಮೆಕೆದೋನಿಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಇಲ್ಲಿ ನೋಡಿ, ಈ ಸೀಲ ಮತ್ತು ತಿಮೋಥಿ ಇವರು ಎಲ್ಲಿದ್ರು? ಬೆರೋಯದಲ್ಲಿದ್ರು. ಹೌದಲ್ಲ? ಬೆರೋಯದಲ್ಲಿ ಇರುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಥೇನ ಪಟ್ಟಣಕ್ಕೆ ಹೋಗುವಾಗ ಪೌಲನ ಜೊತೆ ಅವರು ಹೋಗ್ಲಿಲ್ಲ. ಈಗ ಕೊರಿಂಥಕ್ಕೆ ಬರುವಾಗ ಅವರು ಯಾರೊಟ್ಟಿಗೆ ಸೇರ್ತಾ ಇದ್ದಾರೆ? ಪೌಲನ ಜೊತೆ ಸೇರ್ತಾ ಇದ್ದಾರೆ. ಈಗ ಪೌಲನ ಜೊತೆ ಎಷ್ಟು ಜನ ಇದ್ದಾರೆ? ಅಕ್ವಿಲ, ಪ್ರಿಸ್ಕಿಲ್ಲ, ಮತ್ತೆ ಸೀಲ, ತಿಮೋಥಿ. ಈಗ ಯಾರು ಸ್ಟ್ರಾಂಗ್ ಆದ? ಪೌಲನ ಟೀಮ್ ಸ್ಟ್ರಾಂಗ್ ಆಯಿತು.
ಇವತ್ತು ನಾನು ಹೇಳ್ತೇನೆ, ನಮ್ಮ ಸ್ಟ್ರೀಟ್ ಫ್ರೆಂಡ್ಸ್ ಸ್ಟ್ರಾಂಗ್ ಆಗ್ತದೆ, ಅಲ್ಲಿ ನಿಮ್ಮ ಟೀಮ್ಸ್ ಸ್ಟ್ರಾಂಗ್ ಆಗ್ತದೆ. ನೀವು ಇವತ್ತು ಒಬ್ಬರಾದ್ರೆ ನಿಮ್ಮ ಸಂಗಡ ನಿಮ್ಮ ಕುಟುಂಬದವರು ಜಾಯಿನ್ ಆಗ್ತಾರೆ, ನಿಮ್ಮ ಮಕ್ಕಳು ಜಾಯಿನ್ ಆಗ್ತಾರೆ. ಯಾಕಂದ್ರೆ ನಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ. ನಂತರ ವಾಕ್ಯ ನೀವು ನೋಡುವುದಾದ್ರೆ ಅಲ್ಲಿ ಮುಂದೆ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಹೇಳಿದ ಸಾಕ್ಷಿ ಹೇಳಿದಂತೆ. ನೋಡಿ, ಅವನು ಏನ್ ಹೇಳಿದ? ಯೇಸುವೇ ಬರಬೇಕಾದ ಕ್ರಿಸ್ತನ. ಕ್ರಿಸ್ತನ ಅಂದ್ರೆ ಏನು ಗೊತ್ತಿಲ್ಲ? ಅಭಿಷಕ್ತನಂತ, ಅಭಿಷಕ್ತನೆಂದ. ಈಗ ನಾನು ಹೇಳ್ತೇನೆ, ಅಭಿಷೇಕ ಏನ್ ಮಾಡ್ತದೆ? ನೊಗಗಳನ್ನು ಕುರಿಯುತ್ತದೆ. ಸೈತಾನ ಸಹ ಹಾಗೆ ನಮ್ಮ ಮೇಲೆ ಏನಾಗ್ತದೆ? ನೊಗ ಆಗ್ತಾನೆ. ನೊಗ ಹಾಕಿ ಏನ್ ಮಾಡ್ತಾನೆ ಗೊತ್ತಿಲ್ಲ? ದೇವರು ಹೇಳಿದಾಗೆ, ಅವನು ಹೇಳಿದಾಗೆ ನಮ್ಮನ್ನು ಕೊಂಡು ಹೋಗ್ತಾನೆ. ಅವನು ಹೇಳಿದಾಗೆ ನಮ್ಮನ್ನು ಏನ್ ಮಾಡ್ತಾನೆ? ನೊಗ ಹಾಕಿಕೊಂಡು ಹೋಗ್ತಾನೆ. ಈ ನೊಗ ಮುರಿಬೇಕಾದ್ರೆ ಯಾರು ಬೇಕು? ಯೇಸು ಕ್ರಿಸ್ತನ ಬೇಕು. ಇವತ್ತು ನಾನು ಹೇಳ್ತೇನೆ, ನಾವು ರಕ್ಷಣೆಗೆ ಬಂದಿರಲಿಲ್ಲ, ನಮಗೋಸ್ಕರ ಯಾರು ಬೇರೆಯವರೆಲ್ಲ ಪ್ರಾರ್ಥನೆ ಮಾಡ್ತಿದ್ರು. ಇವತ್ತು ಅವರು ಪ್ರಾರ್ಥನೆ ಮಾಡಿದ್ರಿಂದ ಇವತ್ತು ನಾವು ಈ ಸ್ಥಾನದಲ್ಲಿ ನಿಂತಿದ್ದೇವೆ. ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಯಜಮಾನರಿಗೆ ಪ್ರಾರ್ಥನೆ, ಮಕ್ಕಳಿಗೆ ಪ್ರಾರ್ಥನೆ ಮಾಡಿ. ನಾನು ಹೇಳ್ತೇನೆ, ಅವರೆಲ್ಲ ಯೇಸುವಿನವರಿಗೆ ಮತ್ತೆ ಬರ್ತಾರೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಅವರೇ ನಿಜವಾದ ದೇವರು, ಅವರೇ ನಿಜವಾದ ದೇವರು. ಇವತ್ತು ನಾವು ಹೇಳ್ತೇವೆ ಅನೇಕ ದೇವರುಗಳಿದ್ದಾರೆ, ಆದ್ರೆ ನಮಗಿರುವುದು ಒಂದೇ ದೇವರು. ಅವನೇ ಜೀವ ಶ್ವಾಸವನ್ನು ಕೊಡುವ ದೇವರಾಗಿದ್ದಾನೆ. ನೀವು ನೋಡಿ, ದಾನಿಯೇಲನ ಪ್ರವಾದನ ಗ್ರಂಥ ಅದರಲ್ಲಿ 5ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ 23ನೇ ವಾಕ್ಯ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡು. ಯಾರಿಗೆ ಹೇಳುವುದು? ರಾಜನಿಗೆ ಹೇಳುವುದು. ಆಮೇಲೆ ಹಲ್ಲೆಲೂಯಾ. ರಾಜನಿಗೆ ಯಾರು ಹೇಳುವುದು? ದಾನಿಯೇಲ ಹೇಳ್ತಾ ಇದ್ದಾನೆ. ಬೆಲ್ಯಾಚಾರ ಎಂಬ ರಾಜನಿಗೆ ಹೇಳ್ತಾ ಇದ್ದಾನೆ, ನೀನೇನು ಮಾಡಿದ್ದಿ? ನಿನ್ನನ್ನು ನೀನೇನು ಮಾಡಿದ್ದಿ? ಹೆಚ್ಚಿಸಿಕೊಂಡೆ. ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ಹೆಚ್ಚಿಸಿಕೊಂಡ್ರೆ ಏನಾದ್ರೂ ಪ್ರಯೋಜನ ಇಲ್ಲ. ನಾವು ಯಾರನ್ನು ಹೆಚ್ಚಿಸಬೇಕು? ಇವತ್ತು ಯೇಸುವನ್ನು ಮಾತ್ರ ಹೆಚ್ಚಿಸಿಕೊಳ್ಳಬೇಕು. ನೋಡಿ, ಪೌಲನು ಏನ್ ಮಾಡಿದ? ಇಲ್ಲಿ ಯಾರನ್ನು ಹೆಚ್ಚಿಸಿದ? ಯೇಸುವನ್ನು ಹೆಚ್ಚಿಸಿದ. ಬರಬೇಕಾದ ಕ್ರಿಸ್ತನವನ್ನ ಅಂತ ಹೇಳಿದ. ಇಲ್ಲಿ ನೋಡಿ, ಈ ರಾಜ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಾಗ ದಾನಿಯೇಲ ಒಂದು ಮಾತು ಹೇಳ್ತಾನೆ, ನಿನ್ನನ್ನು ನೀನು ಏನ್ ಮಾಡಿದಿ? ಹೆಚ್ಚಿಸಿಕೊಂಡಿ. ಮತ್ತೆ ಅಂದ್ರೆ ಆತನ ಆಲಯದ ಪಾತ್ರೆ ಅಂತ ಹೇಳಿದ್ರೆ ಯಾರ ಪಾತ್ರೆ? ದೇವರ ಆಲಯದ ಪಾತ್ರೆ. ನಮಗೆಲ್ಲ ಗೊತ್ತುಂಟು, ನೆಬೂಕದ್ನೆಚ್ಚರ್ ಏನ್ ಮಾಡಿದ? ದೇವರ ಆಲಯವನ್ನು ಕೆಡವುವಾಗ ಏನ್ ಮಾಡಿದ? ದೇವರ ಆಲಯದ ಪಾತ್ರೆಯನ್ನೆಲ್ಲ ಏನ್ ಮಾಡಿದ? ಕದ್ದುಕೊಂಡು ಹೋದ, ಬೆಬಿಲೋನಿಗೆ ಕದ್ದುಕೊಂಡು ಹೋದ. ಈ ಬೆಬಿಲೋನಿಗೆ ಕದ್ದುಕೊಂಡು ಹೋದಾಗ ಅಲ್ಲಿ ಅವರು ಏನ್ ಮಾಡಿದ್ರು ಗೊತ್ತಿಲ್ಲ? ರಾಜರೆಲ್ಲ ಏನ್ ಮಾಡಿದ್ರು ಗೊತ್ತಿಲ್ಲ? ದೇವರ ಆಲಯದ ಪಾತ್ರೆಯಲ್ಲಿ ಕುಡಿದು ಮಂತರಾದ. ಹಲ್ಲೆಲೂಯಾ. ಅವರು ಗಮ್ಮತ್ತು ಮಾಡಿದ್ರು. ಯಾವುದ ಪಾತ್ರೆಯಲ್ಲಿ? ದೇವರ ಆಲಯದ ಪಾತ್ರೆ ಏನಾಗಿರೋದು? ಅದು ಪರಿಶುದ್ಧವಾಗಿದೆ, ಪವಿತ್ರವಾಗಿದೆ. ಆಮೇಲೆ ಆಗ ಏನಾಯ್ತು? ವಂದಿಸಿದ್ರು. ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದಿರಲ್ಲ, ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿಯರ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ದೇವರ ವಾಕ್ಯ ಏನ್ ಹೇಳ್ತದೆ? ಸತ್ಯ ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ಬಿಡುಗಡೆ ಕೊಡು. ಇವತ್ತೆಲ್ಲ ನಿಮ್ಮನ್ನೆಲ್ಲ ಬಿಡುಗಡೆ ಮಾಡಿದೆ. ನಾನು ನಂಬ್ತೇನೆ, ನಮ್ಮನ್ನು ಬಿಡುಗಡೆ ಮಾಡಿದ್ದು ದೇವರ ವಾಕ್ಯವಾಗಿದೆ. ಆಮೇಲೆ ಮತ್ತೆ ಓದಿ ನೋಡಿ, ಅರ್ಥ ಆಗ್ತದೆ. ಆದರೆ ನೋಡಿ, ಅಲ್ಲಿ ನಂತರ ವಾಕ್ಯ ಏನಿರ್ತದೆ ಗೊತ್ತಿಲ್ಲ. ಆದರೆ ನೀನು ಇದೆಲ್ಲ ಸ್ತುತಿಸಿದಿ, ಓಕೆ, ಆದರೆ ನಿನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿ ಯಾರ ಅಧೀನವೋ ಹಲ್ಲೆಲೂಯಾ, ಆ ದೇವರನ್ನು ಏನ್ ಮಾಡಲಿಲ್ಲ ನೀನು. ಹಾಗಾದ್ರೆ ನಿಮ್ಮ ಪ್ರಾಣ ಯಾರು ಹೇಳ್ರಿ? ಗಟ್ಟಿಯಾಗಿ ಹೇಳ್ರಿ, ಯೇಸು ಸ್ವಾಮಿ. ನೀವು ಇವತ್ತು ಅವರನ್ನು ಘನಪಡಿಸುವಾಗ ನಿಮ್ಮ ಪ್ರಾಣ ಕಾಪಾಡ್ತಾರೆ, ನಿಮ್ಮ ಮಕ್ಕಳ ಪ್ರಾಣವನ್ನು ಕಾಪಾಡ್ತಾರೆ. ಅಲ್ಲಿ ನಿಮ್ಮ ಕುಟುಂಬದ ಪ್ರಾಣ ದೇವರಿಗೆ ಅಮೂಲ್ಯವಾಗಿದೆ. ಅಲ್ಲಿ ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ. ನಾನು ಹೇಳ್ತೀನಿ ಇವತ್ತು ಹಲ್ಲೆಲೂಯಾ. ಕೆಲವರಿಗೆಲ್ಲ ಗೊತ್ತಿಲ್ಲ, ಮಕ್ಕು ಮಾಡಿದ್ದಾರೆ ಸೈತಾನ. ಇದುವೇ ಸತ್ಯ ಅಂತ ತಿಳಿದುಕೊಂಡಿದ್ದಾರೆ. ನಾವು ಸಹ ಒಂದು ಕಾಲದಲ್ಲಿ ಅದುವೇ ಸತ್ಯ ಅಂತ ತಿಳಿದುಕೊಂಡಿದ್ದೆವು. ಆದ್ರೆ ಇವತ್ತು ನಮಗೆ ಸತ್ಯ ಗೊತ್ತಾಯಿತು. ಸತ್ಯ ನಮ್ಮನ್ನು ಬಿಡುಗಡೆ ಮಾಡಿ. ಇವತ್ತು ನಾನು ಹೇಳ್ತೇನೆ, ನಾವು ಅನೇಕರಿಗೆ ಪ್ರಾರ್ಥನೆ ಮಾಡುವ ದೇವರು ಸತ್ಯ ತಿಳಿದುಪಡಿಸುವ ದೇವರಾಗಿದ್ದಾರೆ. ಒಂದಲ್ಲ ಒಂದು ದಿವಸ ದೇವರು ಕಾರ್ಯ ಮಾಡ್ತಾರೆ. ಇವತ್ತು ನಮ್ಮಿಂದ ಯಾರನ್ನು ಬದಲಾಯಿಸಲಿಕ್ಕೆ ಆಗುದಿಲ್ಲ, ಆದ್ರೆ ದೇವರಿಗೆ ಸಾಧ್ಯ. ನಾವು ಪ್ರಾರ್ಥನೆ ಮಾಡಬೇಕು ಇವತ್ತು. ಹಲ್ಲೆಲೂಯಾ. ಎಲ್ಲರೂ ಯೇಸುವೇ ಕ್ರಿಸ್ತನು ಎಂಬುದಾಗಿ ತಿಳಿದುಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ನಾನು ಹೇಳಿ ನಿಮ್ಮೆಲ್ಲರ ದೇವರು ಉನ್ನತವಾದ ಸ್ಥಿತಿಗೆ ದೇವರು ನಡೆಸುವವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ, ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದ್ದಾರೆ.
ಅಲ್ಲಿ ಇವತ್ತು ನಮ್ಮ ಸಾಕ್ಷಿ ದೊಡ್ಡದಾಗಿದೆ. ಎಷ್ಟು ಜನ ಸಾಕ್ಷಿ ಉಂಟು ಇಲ್ಲಿ? ಸಾಕ್ಷಿ ಇದ್ದವರು ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಅಲ್ಲೆಲ್ಲೂಯ್ಯ. ದೇವರು ನಮ್ಮ ಜೀವಿತ ದೊಡ್ಡ ದೊಡ್ಡ ಸಾಕ್ಷಿಯನ್ನು ಎಬ್ಬಿಸ್ತಾನೆ. ಅಲ್ಲೆಲ್ಲೂಯ್ಯ. ದೇವರು ನಾವು ಭಯ ಪಡೋದು ಬೇಡ. ದೇವರು ಬದಲಾಯಿಸ್ತಾರೆ, ದೇವರು ಕಾರ್ಯ ಮಾಡ್ತಾರೆ. ಅಲ್ಲಿ ಇವತ್ತು ಯಾರು ಬರುವುದಿಲ್ಲ ನೋಡಿ, ಅವರೇ ಮತ್ತೆ ನಿಲ್ತಾರೆ, ಸ್ಟ್ರಾಂಗ್ ಆಗಿ ನಿಲ್ತಾರೆ. ಹೌದಾ? ಯಾರು ಬರುವುದಿಲ್ಲ ನೋಡಿ, ಅವರೇ ದೇವರು ಸ್ಟ್ರಾಂಗ್ ಆಗಿ ನಿಲ್ಲಿಸ್ತಾರೆ. ನಾವು ಸ್ವಲ್ಪ ಮೊದಲೆಲ್ಲ ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ಸ್ವಲ್ಪ ಲೇಟ್ ಆಗಲಿ ಅಂತ ಹೇಳಿ, ಇವತ್ತು ದೇವರು ನನ್ನನ್ನು ಫಾಸ್ಟ್ ಆಗಿ ದೇವರು ನಿಲ್ಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರು ಯಾವಾಗ ಹೇಗೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಬದಲಾಯಿಸುವ ದೇವರಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಅವ್ರು ಏನ್ ಮಾಡ್ತಾರೆ? ಬರಬೇಕಾದ ಯೇಸುವೆ ಬರಬೇಕಾದ ಕ್ರಿಸ್ತನಿಗೆ ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಮತ್ತೆ ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಕ್ತನೆಂಬ ತನ್ನ ಮನೆಗೆ ಹೋದನು. ಆಮೇಲೆ ಇಲ್ಲಿ ನೋಡಿ, ಅವರು ಯಹೂದ್ಯರಿಗೆ ಹೇಳುವಾಗ ಯಹೂದ್ಯರು ಏನ್ ಮಾಡಲಿಲ್ಲ? ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ಯಹೂದ್ಯರು ಏನು ಮಾಡುವುದಿಲ್ಲ? ಯೇಸು ಕ್ರಿಸ್ತನನ್ನು ಏನು ಮಾಡುವುದಿಲ್ಲ? ಅವರು ಮೆಸ್ಸಿ ಅಂತ ನಂಬುವುದಿಲ್ಲ. ಇವರು ಹೇಳ್ತಾರೆ, ಸಾಕ್ಷಿ ಹೇಳ್ತಾರೆ, ಖಂಡಿತವಾಗಿ ಹೇಳ್ತಾರೆ, ಆದ್ರೆ ಅವರು ನಂಬುವುದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ? ಇವರು ಸಹ ಯಾರಾಗಿದ್ದಾರೆ? ಯಹೂದಿ ಆಗಿದ್ದಾರೆ. ಯಾರು? ಪೌಲನು ಸಹ ಯಹೂದಿ ಆಗಿದ್ದ. ಆಗ ಹೇಳ್ತಾರೆ, ನಾನು ನಿಮ್ಮ ಸಂಬಂಧ ನನಗೆ ಬೇಡ ಅಂತ ಹೇಳಿ ನಾನು ಇನ್ನು ಮುಂದೆ ಯಾರ ಬಳಿಗೆ ಹೋಗ್ತೇನೆ? ಅನ್ಯರ ಬಳಿಗೆ ಹೋಗಿ ನಾನು ಸುವಾರ್ತೆ ಹೇಳ್ತೇನೆ. ಅಲ್ಲೆಲ್ಲಿ ಇವತ್ತು ನಾನು ಹೇಳ್ಬೇಕು, ಹೆಚ್ಚು ಜನ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದೆಯಾ? ಅನ್ಯರ ಯೇಸು ಕ್ರಿಸ್ತನನ್ನು ಇವತ್ತು ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರಂತ ಹಣೆಬಟ್ಟಿ ಇಟ್ಟವರು ದೇವರಲ್ಲಿ ದೃಢವಾಗಿ ನಿಲ್ಲುವುದಿಲ್ಲ, ಆದ್ರೆ ಅನ್ಯ ಜನರು ದೃಢವಾಗಿ ಇವತ್ತು ನಿಂತಿದ್ದಾರೆ. ಅಲ್ಲಿ ದೃಢವಾಗಿ ಕರ್ತನಿಗೋಸ್ಕರ ಜೀವಿಸ್ತಾ ಇದ್ದಾರೆ. ನಾನು ನಂಬ್ತೇನೆ, ಈ ಪಟ್ಟಣ ದೇವರು ಕ್ರಿಸ್ತನಿಗೋಸ್ಕರ ಗೆಲ್ಲುವಾಗಿ ನಮ್ಮನ್ನು ಒಬ್ಬೊಬ್ಬರನ್ನು ನಿಲ್ಲಿಸಿದ್ದಾನೆ. ಆಮೇಲೆ ಮತ್ತೆ ಮುಂದೆ ಹೋಗಿ ಅವರು ಯಾರು ಅನ್ಯರ ಬಳಿಗೆ ಹೋದರು. ಅಲ್ಲಿ ನಂತರ ಯಾರನ್ನು ಮೀಟ್ ಆಗ್ತಾರೆ? ಅವರು ದೇವರಿಗೆ ಭಯಪಡುವವನಾಗಿದ್ದ ತೀತಯುಕ್ತನೆಂಬರ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗುಲಲ್ಲೇ ಇತ್ತು. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಪಡೆದುಕೊಂಡರು. ಅಲ್ಲಿ ಇಲ್ಲಿ ನಾನು ಕ್ರಿಸ್ಪನು ಎಂಬ ವ್ಯಕ್ತಿ ನಾವು ನೋಡಬೇಕು. ಅವ ಯಾರಾಗಿದ್ದ? ಒಬ್ಬ ಯಹೂದಿ ಆಗಿದ್ದ. ಇವನ ಮನೆ ಸಭಾಮಂದಿರದ ಹತ್ತಿರವಿದ್ದಾನೆ. ಹಲ್ಲೆಲೂಯಾ. ಇವನು ಯಾರು? ಯಹೂದ್ಯನಾಗಿದ್ದ. ಆದ್ರೆ ಇವನು ಯಾರನ್ನು ನಂಬಿದ? ಯೇಸು ಕ್ರಿಸ್ತನನ್ನು ನಂಬಿದ್ದಾನೆ. ಹಲ್ಲೆಲೂಯಾ. ಇವನು ನಂಬಿದವರಿಂದ ಅಲ್ಲಿಂದ ಕೊರಿಂಥದಲ್ಲಿದ್ದ ಅನೇಕರು ಏನ್ ಮಾಡಿದ್ರು? ಯೇಸುವನ್ನು ನಂಬಿ ಏನ್ ಮಾಡಿದ್ರಂತೆ? ಅವರು ದೀಕ್ಷಾಸ್ಥಾನ ತೆಗೆದುಕೊಂಡರಂತೆ. ಹಲ್ಲೆಲೂಯಾ. ದೀಕ್ಷಾಸ್ಥಾನ ಯಾಕೆ ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ, ನಾನು ಇನ್ನು ಈ ಜೀವಿಸುವುದಾದ್ರೆ ಯಾರಿಗೋಸ್ಕರ ಜೀವಿಸ್ತೇನೆ? ಕ್ರಿಸ್ತನಿಗೆ ಜೀವಿಸ್ತೇನೆ ಎಂಬುದಾಗಿ ಅದು ಬಹಿರಂಗವಾದ ತೀರ್ಮಾನವಾಗಿದೆ. ಇವತ್ತು ದೀಕ್ಷಾಸ್ಥಾನ ಅಂತ ಹೇಳ್ತಾರೆ ಕೆಲವರು, ಇನ್ನೊಬ್ಬರಿಗೆ ಹೇಳುವುದಿಲ್ಲ. ಆದ್ರೆ ನಾನು ಹೇಳ್ತೇನೆ, ದೀಕ್ಷಾಸ್ಥಾನ ಎಂಬುದಾದ್ರೆ ನಾನು ಇನ್ನು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಎಂಬುದಾಗಿ ಬಹಿರಂಗವಾಗಿ ಘೋಷಣೆ ಮಾಡುವ ಈ ಸಂಸ್ಕಾರವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ಈ ಒಂದು ಕ್ರಿಸ್ಪನ ಮನೆಯವರೆಲ್ಲರೂ ಸಹಿತ ಅಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ಅವನು ಏನಾಗಿದೆ? ಯಹೂದಿ ಆದರೂ ಸಹ ಅವನು ಯೇಸು ಕ್ರಿಸ್ತನಿಗೋಸ್ಕರ ನಿಂತ. ಇವತ್ತು ನೀವೆಲ್ಲ ಯಾರಿಗೋಸ್ಕರ ನಿಂತಿದ್ದೀರಿ? ಯೇಸುಗೋಸ್ಕರ ನಿಂತಿದ್ದೀರಿ. ನಾನು ಹೇಳ್ತೇನೆ, ಯೇಸುಗೋಸ್ಕರ ಯಾರು ನಿಲ್ತಾರೆ ಅವರ ಸಂಗಡ ಯಾರು ನಿಲ್ತಾರೆ? ಯೇಸು. ಇವತ್ತು ನಿಮ್ಮ ಸಂಗಡ ಯಾರಿದ್ದಾರೆ? ನಾನು ಹೇಳ್ತೇನೆ, ಏನು ಪ್ರಾಬ್ಲಮ್ ಮಾಡಿದ್ರೆ ಯಾರು 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 ನೋಡ್ತಾರೆ? ಯೇಸುವೆ ನೋಡ್ತಾರೆ. ನಂತರ ಇವತ್ತು ನಿಮ್ಮ ಹತ್ತಿರ ದೇವರು ಅಂತ ಕಾರ್ಯವನ್ನು ನೀವು ನೋಡುವಂತೆ ದೇವರು ಮಾಡ್ತಾರೆ. ನಂತರ ಮುಂದೆ ಹೋಗುದಾದ್ರೆ ನಿಮಗೆ ವಾಕ್ಯದಲ್ಲಿ ಗೊತ್ತಾಗ್ತದೆ ಏನಂತ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಇಲ್ಲಿ ನೋಡಿ, ಈ ಕೊರಿಂಥ ಸ್ಥಳಕ್ಕೆ ಯಾರು ಬಂದದ್ದು? ಪೌಲನು ಬಂದದ್ದು. ಇವರು ಎಲ್ಲಿಂದ ಬಂದದ್ದು? ಅಥೇನದಿಂದ ಬಂದದ್ದು. ಅದರ ಮೊದಲು ಎಲ್ಲಿದ್ದ? ಎಫೆಸದಲ್ಲಿದ್ದ. ಎಫೆಸದಲ್ಲಿ ಎಷ್ಟು ವರ್ಷ ಇದ್ದ? 3 ವರ್ಷ ಅವರು ಸೇವೆ ಮಾಡಿದರು. ನೋಡಿ, ಒಂದೊಂದು ಕಡೆಗೆ ಅವರು ಸೇವೆ ಮಾಡ್ತಾ ಹೋದ. ಆದ್ರೆ ಈ ಕೊರಿಂಥ ಪಟ್ಟಣಕ್ಕೆ ಬಂದಾಗ, ಈ ಕೊರಿಂಥ ಪಟ್ಟಣದಲ್ಲಿ ಎಷ್ಟು ವರ್ಷ ಇದ್ದ? 1.5 ವರ್ಷ ಇದ್ದ. ಎಷ್ಟು ವರ್ಷ? 1.5 ವರ್ಷ. ಈ ಕೊರಿಂಥದಲ್ಲಿ ಇರುವಾಗ ಅಲ್ಲಿಯ ಜನರು ಅವನಿಗೆ ಹೊಸಬರಾಗಿದ್ದರು. ಅವರು ಸುವಾರ್ತೆ ಹೇಳುವಾಗ ಅವನಿಗೆ ಏನ್ ಬರ್ತದೆ? ಸುವಾರ್ತೆ ಬರುವಾಗ ನಿಮಗೆ ಸನ್ಮಾನ ಮಾಡ್ತಾರ ಅಂತ ಏನ್ ಮಾಡ್ತಾರೆ? ವಿರೋಧಗಳು ಬಂದೇ ಬರ್ತದೆ. ಹೌದು. ಇವತ್ತು ನಾನು ನಂಬ್ತೇನೆ,
ವಿರುದ್ಧವಾಗಿ ಯಾರು ನಿಲ್ತಾರೆ? ತಂದೆಗೆ ವಿರುದ್ಧವಾಗಿ. ಇದು ಸ್ವಾಭಾವಿಕ. ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡುವಾಗ ಅದು ಸಮಸ್ಯೆಗಳು ಬರ್ತದೆ. ಆದರೆ ಚಿಂತೆ ಮಾಡುವ ಅಗತ್ಯ ನೀವು ಗಟ್ಟಿಯಾಗಿ ನಿಲ್ರಿ. ದೇವರು ಎಲ್ಲರನ್ನು ಒಬ್ಬೊಬ್ಬರನ್ನು ಬದಲಾಯಿಸ್ತಾರೆ. ಅಲ್ಲಿ ನಮ್ಮ ಮನೆಯಲ್ಲಿ ನಾನು ಪ್ರಶ್ನಿದ್ದರು, ಅಲ್ಲಿ ಮತ್ತೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಮ್ಮ, ಅಣ್ಣ, ಅತ್ತಿಗೆ ಒಬ್ಬೊಬ್ಬರು ದೇವರ ರಾಜ್ಯದೊಳಗೆ ಬಂದರು. ಅಲ್ಲಿ ಇವತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ಸಹ ಬರ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತೇನೆ, ಬರದವರು ಬರುವಂತೆ ದೇವರು ಮಾಡುವವರಾಗಿದ್ದಾರೆ. ಆಮೇಲೆ ದೇವರಿಗೆ ಕ್ಷಣ ಮಾತ್ರದಲ್ಲಿ ದೇವರು ತರ್ತಾನೆ. ಹೌದಿಲ್ಲ? ದೇವರು ಕ್ಷಣ ಮಾತ್ರದಲ್ಲಿ ತರ್ತಾನೆ. ಇವತ್ತು ನಮಗೆ ಅಸಾಧ್ಯವಾದದೆಲ್ಲ ದೇವರಿಗೆ ಸಾಧ್ಯ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅಲ್ಲಿ ನೋಡಿ, ಆ ಕೊರಿಂಥ ಪಟ್ಟಣದಲ್ಲಿ ಅವರಿಗೆ ಪರಿಚಯವಾದವರು ಯಾರು ಸಹ ಇರಲಿಲ್ಲ. ಆದರೆ ಆ ಪಟ್ಟಣದವರು ಯಾರಿಗೆ ಪರಿಚಯ ಇದ್ದಾರೆ? ಯೇಸು ಸ್ವಾಮಿಗೆ. ಇವತ್ತು ನಾನು ಹೇಳ್ತೇನೆ, ನೀವಿರುವ ಪಟ್ಟಣದಲ್ಲಿ ನಿಮಗೆ ಪರಿಚಯ ಇಲ್ಲದವರು ಯಾರಿಗೆ ಪರಿಚಯ ಇದೆ? ಯೇಸು ಸ್ವಾಮಿಗೆ ಪರಿಚಯ ಇದೆ. ಹೌದಾ? ನಾನು ಹೇಳ್ತೇನೆ, ನೀವು ಹೋಗುವ ಕಾಲೇಜ್ ಅಲ್ಲಿ ನಿಮಗೆ ಪರಿಚಯ ಇಲ್ಲದಿರಬಹುದು, ಆದ್ರೆ ಯೇಸು ಸ್ವಾಮಿಗೆ ಎಲ್ಲರ ಪರಿಚಯ ಉಂಟು. ಯೇಸು ಯಾರಿಗೆ ಹೇಳಿದ್ರೆ, ಯಾರ ಹತ್ರ ಮಾತನಾಡಿದ್ರೆ ಅವರು ನಿಮಗೆ ಹೇಗೆ ನಿಲ್ತಾರೆ? ಫೇವರ್ ಆಗಿ ನಿಲ್ತಾರೆ. ಇದು ದೇವರ ಕಾರ್ಯ. ಇಲ್ಲಿ ಕೊರಿಂಥ ಪಟ್ಟಣದಲ್ಲಿ ಯಾರು ಅವನಿಗೆ ಪರಿಚಯ ಇಲ್ಲ, ಆದ್ರೆ ದೇವರ ಆತ್ಮನ ಅವನಿಗೆ ರಾತ್ರಿಯ ಸಮಯದಲ್ಲಿ ಮಾತನಾಡ್ತಿದ್ದಾರೆ. ಏನು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀನು ಹೆದರಬೇಡ. ಏನು? ನೀನು ನಾನು ಹೆದರುವುದಿಲ್ಲ. ಹೇಳಿ, ನಾನು ಹೆದರುವುದಿಲ್ಲ. ಹೆದರುವ ಅಗತ್ಯ ಇಲ್ಲ. ನೀನು ಮನುಷ್ಯ ಹೆದರಬೇಡ ಅಂತ ಹೇಳಿದ್ರೆ ಏನಾಗ್ತದೆ? ನಾನೀಗ ಮನುಷ್ಯನಾಗಿ ನಾನು ಹೇಳ್ತೇನೆ ಹೆದರಬೇಡ ಅಂತ ಹೇಳಿದ್ರೆ ಏನಾಗ್ತದೆ? ಅದು ಸ್ವಲ್ಪ ಸಮಯ ಹೆದರಿಕೆ ಬರ್ತದೆ. ಆದ್ರೆ ದೇವರು ಹೇಳಿದ್ರೆ, ದೇವರು ಹೆದರಬೇಡ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಏನಾದ್ರೆ ಅವರೇ ನೋಡ್ತಾರೆ, ಅವರೇ ನೋಡ್ತಾರೆ ನಿಮ್ಮನ್ನು. ನಾನು ಹೇಳ್ತೀನಿ, ಇವತ್ತು ಹೆದರಬೇಡಿ. ನಿಮ್ಮ ಫ್ಯೂಚರ್ ಬಗ್ಗೆ ಹೆದರಬೇಡಿ, ನಿಮ್ಮ ಆರೋಗ್ಯಕ್ಕೆ ಹೆದರಬೇಡಿ. ನೀವು ದೇವರ ಬಳಿಗೆ ಬಂದಿದ್ದೀರಿ, ಯೇಸು ಕ್ರಿಸ್ತನ ನಂಬಿದ್ದೀರಿ. ಯೇಸು ಕ್ರಿಸ್ತನ ಇವತ್ತು ಹೇಳ್ತಾ ಇದ್ದಾರೆ, ಎಂತ ಪರಿಸ್ಥಿತಿ ಬಂದರೂ ಸಹ ನಾವು ನಿಮ್ಮ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಯಾರು ನಿಮ್ಮ ವಿರುದ್ಧ ನಿಂತರೂ ಸಹ ನಾನು ನಿಮಗೆ ಸತ್ತಿರವಾಗಿ ನಿಂತು ನಾನು ನಿಮ್ಮನ್ನು ಕಾಪಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ದೇವರು ವಾಕ್ಯ ಹೇಳ್ತಾರೆ, ಹೆದರಬೇಡ. ನಂತರ ಸುಮ್ಮನಿರದೆ ಮಾತನಾಡುತ್ತಲೇ ಇರುವುದು. ನಾವು ಈ ಲೋಕದಲ್ಲಿ ಯಾರು ಸುಮ್ಮನೆ ಮಾತನಾಡಿದ್ರೆ ಏನ್ ಹೇಳ್ತಾರೆ? ಹೌದು, ಅಲ್ಲಿ ಸುಮ್ಮನೆ ಮಾತಾಡಿದ್ರೆ ಏನಾಗ್ತದೆ? ಹುಚ್ಚ ಅಂತ ಹೇಳ್ತಾರೆ. ಅದಕ್ಕೆ ದೇವರ ವಾಕ್ಯ, ಲೋಕದವರಿಗೆ ಇದು ಏನಾಗಿರುತ್ತೆ? ಹುಚ್ಚು ಮಾತು. ನಮಗೇನಾಗಿದೆ? ದೇವರ ಶಕ್ತಿ ಆಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ನೀವು ಮಾತಾಡ್ತಾ ಇರ್ಬೇಕು. ಅಲ್ಲಿ ದೇವರ ವಾಕ್ಯ ಮಾತನಾಡ್ತಾ ಇರ್ರಿ. ತಪ್ಪತ್ತದರಿಗಿಂತ ಬಾಯ್ಪಾಟ್ ಬರ್ತದೆ. ಆಮೇಲೆ ಬಾಯ್ಪಾಟ್ ಬರ್ತದೆ. ಈಗ ತಪ್ಪತ್ತದರಿಗಿಂತ ನೀವು ಕಲ್ತಿದ್ದೀರ, ಓದ್ತಾ ಇದ್ದೀರಲ್ಲ. ಆಮೇಲೆ ನೀವು ಮಾತಾಡ್ತಾ ಇರ್ಬೇಕು. ಅಲ್ಲಿ ಮಾತಾಡ್ತಾ ಇರುವಾಗ ಏನಾಗ್ತದೆ ಗೊತ್ತಿಲ್ಲ? ಅಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅಲ್ಲಿ ಮಾತಾಡುವಾಗ ಅವ್ರಿಗೆ ಮಾತನಾಡ್ತಾರೆ, ಹೆದರಬೇಡ, ಅಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ಆಮೇಲೆ ನಾವು ಸ್ವಲ್ಪದ್ರಲ್ಲಿ ನಂಬಿಗಸ್ತರಾದ್ರೆ ಸಾಕಾಗ್ತದೆ. ಸ್ವಲ್ಪದ್ರಲ್ಲಿ ನಂಬಿಗಸ್ತರಾದ್ರೆ ಏನ್ ಮಾಡ್ತಾರೆ? ದೇವರು ದೊಡ್ಡದಲ್ಲಿ ಮಾಡ್ಕೊಡ್ತಾರೆ. ಎಂತ ದೇವರು ನಮ್ಮ ದೇವರಾಗಿ. ನೀವು ಸ್ವಲ್ಪ ದೇವರ ನಂಬಿ. ಅದಕ್ಕೆ ಸಾಸಿವೆ ಕಾಲಿನಷ್ಟು ನಂಬಿಕೆ ಇದ್ರೆ ಈ ಬೆಟ್ಟ ಎಲ್ಲಿಂದ ಕಿತ್ತು ಹೋದ್ರೆ ನಮಗೆ ತಿಳಿದು ಹೋಗ್ತದೆ. ನೀವು ಹೇಳಿದಾಗೆ ಆಗ್ತದೆ, ನಾವು ಹೇಳಿದಾಗೆ ಆಗ್ತದೆ. ನೀವು ಮಾತಾಡ್ಬೇಕು, ನನಗೇನಾಗುವುದಿಲ್ಲ, ನನ್ನ ಮಕ್ಕಳಿಗೆ ಏನಾಗುವುದಿಲ್ಲ, ನನ್ನ ಗಂಡನಿಗೆ ಏನಾಗುವುದಿಲ್ಲ, ನನ್ನ ಮಕ್ಕಳು ಬದಲಾಗ್ತಾರೆ, ನನ್ನ ಗಂಡ ಬದಲಾಗ್ತಾರೆ, ನಾನು ಆರೋಗ್ಯವನ್ನು ಹೊಂದಿಕೊಂಡಿದ್ದೇನೆ. ನೀವು ಮಾತಾಡ್ತಾ ಇರುವಾಗಲೇ ದೇವರು ಇಲ್ಲಿ ಏನ್ ಹೇಳಿದ್ರು? ನೀನು ಮಾತನಾಡ್ತಾ ಇರು. ನೀವು ಮಾತಾಡೋದನ್ನ ಎಕ್ಸರ್ಸೈಸ್ ಮಾಡಿ. 23ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವ ನನಗೆ ಕುರುಬನು, ಕೊರತೆ ಪಡೆಯಲಿ. ನಿಮಗೆ ಯಾವ ಕೊರತೆ ಆಗುವುದಿಲ್ಲ. ಎಷ್ಟೇ ನನಗೆ ಕೊರತೆ ಆಗುವುದಿಲ್ಲ. ಮನೆಯಲ್ಲಿ ಯಾವ ಸಾಮಾನು ಖಾಲಿ ಆದ್ರೆ ನಿಮ್ಮ ಮನೆಗೆ ಅದು ಬರ್ತದೆ ಆಟೋಮೆಟಿಕ್ ಆಗಿ. ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ, ಅದು ಸೂಪರ್ ನ್ಯಾಚುರಲ್ ಆದ ಕಾರ್ಯ. ಆಮೇಲೆ ಅಲ್ಲೇಲೂಯಾ, ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಅಲ್ಲೇ ಅದಕ್ಕೆ ನಾನು ಇಷ್ಟ ಅಂತವನು ಜೇನ ಸಾಕ್ಷಿ 450 ರೂಪಾಯಿ, 129 ರೂಪಾಯಿ. ಆಮೇಲೆ ನಿನಗೋಸ್ಕರ ದೇವರು ಏನ್ ಮಾಡ್ಲಿಕ್ಕೆ ಸಿದ್ಧರಾಗಿಲ್ಲ. ನೀನು ಸಿದ್ಧನಾಗಿದ್ದೀಯಾ? ಎಷ್ಟು ಜನ ನಾನು ಮಾತಾಡ್ತೇನೆ, ಅಲ್ಲಿ ಮಾತಾಡ್ತೇನೆ. ಅಲ್ಲಿ ನಾವು ರೋಗ ಬಂದ್ರೆ ಏನ್ ಮಾಡ್ತೀವಿ ಹೇಳ್ತೇವೆ ನಾವು? ಯಾವಾಗ ಸರ್ ಎಲ್ಲಿಗೆ ಮಾತಾಡ್ಬೇಕಂತೆ? ಶರೀರಕ್ಕೆ ಮಾತಾಡ್ಬೇಕಂತ. ಅಲ್ಲಿ ಈ ಜ್ವರ ಬಿಟ್ಟು ಹೋಗದೆ ಇದ್ರೆ ಏನಾಗ್ತದೆ? ಡಾಕ್ಟರ್ನೇ ಹೇಳ್ತಾರೆ, ಅವರಿಗೆ ಅರ್ಥ ಆಗುದಿಲ್ಲ ಭಾಷೆ, ಆದ್ರೆ ಇದು ಪರಲೋಕದ ಭಾಷೆ.
ಪರಲೋಕದ ಮಾತು ಇವತ್ತು ನೀವು ನಂಬಿಕೆ, ನೀವು ಮಾತಾಡಿ ದೇವರು ಸೌಖ್ಯ ಕೊಡ್ತಾನೆ. ಆಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಎದೆಗೆ ನೋವು ಬರಲಿ, ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನಿಮ್ಮ ನೋವು ಹೋಗ್ತಾರೆ. ಹಲ್ಲೆಲೂಯಾ. ಇದೊಂದು ಎಕ್ಸ್ಪೀರಿಯನ್ಸ್, ಇವತ್ತಿನಿಂದಲೇ ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದ್ರೆ ದೇವರು ಹೇಳಿದ್ದು. ಹಲ್ಲೆಲೂಯಾ. ನಂತರ ಶಿಷ್ಯರಿಗೆ ಹೇಳಿದ ಮಾತು, ಈ ನಿನಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಈ ಬೆಟ್ಟ ಇಲ್ಲಿ ಕಿತ್ತು ಹೋಗುತ್ತೆ ಅಂತ ಹೇಳಿದ್ರೆ ಕಿತ್ತು ಹೋಗುತ್ತದೆ. ಮತ್ತೆ ನೆಕ್ಸ್ಟ್ ವಾಕ್ಯ ಹೇಳಿದೆಯಲ್ಲ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಆಗದಿದ್ದ ಕಾರ್ಯ ಹೇಳಿ, ನನ್ನ ಕೈಯಲ್ಲಿ ಆಗದಿದ್ದ ಕಾರ್ಯ ಒಂದೂ ಇಲ್ಲ. ನಾವು ಎಂತೆನಿಸ್ತೇವೆ, ನಮ್ಮತ್ರ ಆಗುದಿಲ್ಲ ಅಂತ ಎನಿಸ್ತೇವೆ. ದೇವರು ಆಲ್ರೆಡಿ ನಿಮ್ಮಿಂದ ಆಗ್ತದೆ ಎಂಬುದಾಗಿ. ಹೌದಾ? ಮಾರ್ಕೆಟ್ ಬರೆಸು. ಮತ್ತೆ 9ನೇ ಅಧ್ಯಾಯದಲ್ಲಿ ಒಂದು ತಂದೆ ಒಬ್ಬ ಮಗನನ್ನು ಯಾರ ಹತ್ರ ಕರ್ಕೊಂಡು ಬಂದ? ಶಿಷ್ಯರ ಬಳಿಗೆ ಕರ್ಕೊಂಡು ಬಂದ. ಫಸ್ಟ್ ಶಿಷ್ಯರ ಬಳಿಗೆ ಕರ್ಕೊಂಡು ಬರುವಾಗ ಅವರಿಗೆ ಬಿಡಿಸ್ಲಿಕ್ಕೆ ಅವನನ್ನು ಆಗಲಿಲ್ಲ. ನಂತರ ಯಾರ ಹತ್ರ ತಂದ್ರು? ಯೇಸು ಸ್ವಾಮಿ ಹತ್ರ ತಂದ್ರು. ಯೇಸು ಸ್ವಾಮಿ ಹತ್ರ ತಂದಾಗ ಅವರು ಹೇಳ್ತಾನೆ, ಆ ತಂದೆ ಹೇಳ್ತಾರೆ, ನಿನ್ನ ಶಿಷ್ಯರ ಬಳಿಗೆ ನಾವು ಕರ್ಕೊಂಡು ಹೋದೆವು, ಅವನಿಗೆ ಅವನನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ. ಆಗ ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಏನು ಹೇಳಿ ಗೊತ್ತಿಲ್ಲ? ಎಲ್ಲಾ ನಂಬಿಕೆ ಇಲ್ಲದ ಮೂರ್ಖ ಸಂತಾನ, ನಂಬಿಕೆ ಇಲ್ಲದ ಮೂರ್ಖ ಸಂತಾನ, ಇನ್ನೆಷ್ಟು ಸಮಯ ನಿಮ್ಮ ಬಳಿಗೆ ನಾನು ಇರಲಿ. ಅಂದ್ರೆ ಯೇಸು ಸ್ವಾಮಿ ಇಲ್ಲಿ ಹೋಗ್ತಾನೆ, ಪರಲೋಕಕ್ಕೆ ಹೋಗಿ ಕೊಟ್ಟು. ಆಗ ಯಾರು ಇರ್ಬೇಕು? ಶಿಷ್ಯರು ಇರ್ಬೇಕಿತ್ತು. ಶಿಷ್ಯರು ಏನ್ ಮಾಡ್ಬೇಕಿತ್ತು? ಬಿಡಿಸ್ಬೇಕಿತ್ತು. ದೆವ್ವಗಳನ್ನು ಬಿಡಿಸ್ಬೇಕಿತ್ತು, ರೋಗಗಳನ್ನು ಬಿಡಿಸ್ಬೇಕಾಗಿತ್ತು. ಇವತ್ತು ಯೇಸು ಇಲ್ಲ, ಶಿಷ್ಯರು ಈ ಲೋಕದಲ್ಲಿ ಇಲ್ಲ. ಅದರ ಬದಲಿಗೆ ಯಾರನ್ನು ಇಟ್ಟಿದ್ದಾರೆ? ಯಾರನ್ನು ಇಟ್ಟಿದ್ದಾರೆ? ಗಟ್ಟಿಯಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ಇಟ್ಟಿದ್ದಾನೆ. ನೀವು ಕಮಾಂಡ್ ಮಾಡಿ ಅದು ಬಿಟ್ಟು ಹೋಗ್ತಾರೆ. ಎಷ್ಟು ಜನ ಇರ್ತೀರಿ? ನೀವು ಕಮಾಂಡ್ ಮಾಡಿ ಅದು ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ. ಆಮೇಲೆ ದುರಾತ್ಮ ಹೆದರುತ್ತದೆ, ನಿಮ್ಮನ್ನು ನೋಡಿ ಹೆದರುತ್ತದೆ. ದುರಾತ್ಮ ಯಾಕೆ ಎದುರು ಬರುವುದಿಲ್ಲ? ನಿಮ್ಮನ್ನು ನೋಡಿ ನನಗೆ ಭಯ. ನಾನು ಹೇಳ್ತೇನೆ, ದುರಾತ್ಮನಿಗೆ ನಿನ್ನನ್ನು ಕಂಡು ಭಯ. ನಾವು ಏನ್ ಮಾಡ್ತೇವೆ? ಯಾರನ್ನು ನೋಡಿ ಭಯ ಪಡ್ತೇವೆ? ಹೇಳಿ, ನಾನು ಭಯ ಪಡುವುದಿಲ್ಲ. ನಾನು ಭಯ ಪಡುವುದಿಲ್ಲ. ಹೇಳ್ರಿ, ನಾನು ಭಯ ಪಡುವುದಿಲ್ಲ. ಹಲ್ಲೆಲೂಯಾ. ನನ್ನ ಮಾತನ್ನು ಯಾರು ಕೇಳಬೇಕು? ದುರಾತ್ಮ ಕೇಳಬೇಕು. ನನ್ನ ಮಾತನ್ನು ಯಾರು ಕೇಳಬೇಕು? ರೋಗ ಕೇಳಬೇಕು. ನನ್ನ ಮಾತನ್ನು ಯಾರು ಕೇಳಬೇಕು? ಅಲ್ಲಿ ಸೈತಾನ ಕೇಳಬೇಕು. ಯೇಸು ಸ್ವಾಮಿ ಏನು ಹೇಳಿದ್ರು? ಆರ್ಡರ್ ಮಾಡಿದ್ರು. ಸೈತಾನನಿಗೆ ಏನು ಆರ್ಡರ್ ಮಾಡಿದ್ರು? ಎಲ್ಲ ಮುಖದೆವೇ ಕಿವಿಡುದೆವೇ ಇವನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳುವ ಒಂದು ಆರ್ಡರ್, ಅದು ಬಿಟ್ಟು ಹೋಯ್ತದೆ. ಬಿಟ್ಟು ಹೋದ ಮೇಲೆ ಮತ್ತೆ ಮನೆಗೆ ಬಂದ ಮೇಲೆ ಶಿಷ್ಯರು ಕೇಳ್ತಾರೆ, ಏನು ನಮಗೆ ಯಾಕೆ ಅದನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ? ನಮಗೆ ಯಾಕೆ ಅದನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ? ಆಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಈ ಜಾತಿ ಉಪವಾಸ ಮತ್ತು ಪ್ರಾರ್ಥನೆಯ ಹೊರತು ಬೇರೆ ಯಾವುದರಲ್ಲಿ ಸಹ ಹೋಗುವುದಿಲ್ಲ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಫೆಲೋಶಿಪ್ ತಗೊಳ್ಬೇಕು. ಯಾರು ಫೆಲೋಶಿಪ್ ತಗೊಳ್ತಾರೆ ಅವರ ದೆವ್ವದ ಮೇಲೆ ದೇವರ ಅಧಿಕಾರವನ್ನು ಕೊಡ್ತಾರೆ. ಹಾಗಾದ್ರೆ ಶಿಷ್ಯರು ಏನ್ ಮಾಡಲಿಲ್ಲ? ಫೆಲೋಶಿಪ್ ತಗೊಳ್ಳಿಲ್ಲ. ಯೇಸು ಸ್ವಾಮಿ ಸಾಯುವಾಗ ಗೆಸ್ಸೆಮನೆಗೆ ಹೋಗ್ತಾರೆ. ಗೆಸ್ಸೆಮನೆಗೆ ಹೋಗುವಾಗ ಯೇಸು ಸ್ವಾಮಿ ಶಿಷ್ಯರ ಹತ್ರ ಏನು ಹೇಳಿ ಹೋಗ್ತಾರೆ? ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ, ನೀವೇನ್ ಮಾಡಿ? ನೀವು ಸಹ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಯೇಸು ಪ್ರಾರ್ಥನೆ ಮಾಡಿ ಬರುವಾಗ ಅವ್ರು ಏನ್ ಮಾಡ್ತಿದ್ರು? ನಿದ್ರೆ ಮಾಡ್ತಿದ್ರು. ಪ್ರಾರ್ಥನೆಗೆ ಸಮಯ ಇವತ್ತು ಸಹ ಅನೇಕರು ನಿದ್ದೆ ಮಾಡ್ತಾ ಇದ್ದಾರೆ. ನಾವು ನಿದ್ದೆ ಮಾಡುವಂತಾನೆ ಪ್ರಾರ್ಥನೆ ಮಾಡುವ ಸಮಯವಾಗಿದೆ. ಸಭೆ ಹೆಚ್ಚಿದ್ದು ಪ್ರಾರ್ಥನೆ ಮಾಡುವ, ಅಲ್ಲಿ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವ, ಸೈತಾನನ ಬಲಗಳ ಮುರಿಯುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಖಂಡಿತವಾಗಿ ನಾನು ಹೋಗ್ತೇನೆ, ಸೈತಾನನ ದೇವರ ಮಕ್ಕಳಿಂದ ನಿಲ್ಲಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರ ಜೊತೆ ಮಾತನಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ಹೆದರಬೇಡ, ಸುಮ್ಮನೆ ಮಾತನಾಡುತ್ತಲೇ ಇರು, ನಾನೇ ನಿನ್ನೊಂದಿಗೆ ಇದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಯಾರು ನಿನ್ನ ಮೇಲೆ ಬಿದ್ದು ಕೇಡು, ಎಷ್ಟು ಜನ ಹೇಳ್ತೀರಿ? ನಿನ್ನ ಬಿದ್ದು ಕೇಡು ಮಾಡಲಿಕ್ಕೆ ಯಾರು ಬಿಡುವುದಿಲ್ಲ, ಅಲ್ಲಿ ಯಾರು ಬಿಡುವುದಿಲ್ಲ. ನಿಮ್ಮ ಮಗಳು ಆ ರೋಡಲ್ಲಿ ಬೆಡ್ಡಲ್ಲಿ ಇರುವಾಗ ಏನಾಗ್ಬೇಕಿತ್ತು? ಅವರು ಅಲ್ಲಿ ಏನಾದ್ರೂ ಕೇಡು ಆಗ್ಬೇಕಿತ್ತು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರು ಕೇಡು ಮಾಡ್ಲಿಕ್ಕೆ ಆಗುವುದಿಲ್ಲ. ನೀವು ಮಾತಾಡ್ತಿರ್ಬೇಕಾ? ಅಲ್ಲಿ ಮಾತನಾಡುತ್ತಿರ್ಬೇಕು. ನಿಮ್ಮ ಮಕ್ಕಳ ವಿಷಯದಲ್ಲಿ ಮಾತನಾಡಿ. ಇವತ್ತು ಅವಳಿಗೆ ಎಕ್ಸಾಮಿಗೆ ಹೋಗ್ತಾ ಇದ್ದಾಳೆ, ಅವಳು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬರ್ತಾಳೆ ಎಂಬುದಾಗಿ ಹೇಳಿ ಎಲ್ಲ ನೀವು ಮಾತಾಡಿದಾಗ ಆಗ್ತದೆ. ಅಲ್ಲಿ ಯಾಕೆ ನಾವು ಮಾತನಾಡಿದಾಗ ಆಗಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಬಾಯಲ್ಲಿ ಏನುಂಟು? ಜೀವ ಉಂಟು. ಜೀವ ಮತ್ತು ಆಶೀರ್ವಾದ ನಮ್ಮ ಬಾಯಲ್ಲೇ ಉಂಟು. ಮರಣ ಸೇರಿ ಉಂಟು, ಬಾಯಲ್ಲೇ ಉಂಟು. ಅಲ್ಲಿ ನಿನ್ನ ಜೀವದ ಮಾತಾಡಿದ್ರೆ ನಿನಗೆ ಜೀವ, ಮರಣದ ಮಾತು ಮಾತಾಡಿದ್ರೆ ಏನಾಗ್ತದೆ? ಮರಣ.
ನಾನು ಹೇಳ್ತೇನೆ, ನಾವು ನೆಗೆಟಿವ್ ಮಾತನಾಡೋದಿಲ್ಲ. ಹೇಳ್ರಿ, ನಾನು ಯಾವಾಗಲೂ ಪಾಸಿಟಿವ್ ಆಗಿ ಮಾತನಾಡ್ತೇನೆ. ಅಲ್ಲೆಲ್ಲೂಯ್ಯ. ಇವತ್ತು ನನಗೆ ಅನಾರೋಗ್ಯ ಇರ್ಬೋದು, ಆದ್ರೆ ನಾನು ಅನಾರೋಗ್ಯ ಇರುವಾಗ ದೇವರಿಗೆ ನೀನು ಸೌಖ್ಯ ಕೊಟ್ಟದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ನನ್ನ ಅನಾರೋಗ್ಯ ದೇವರು ತೆಗೆದಾಕ್ತಾನೆ. ನಾನು ಏನ್ ಮಾತಾಡ್ತೇನೆ ಅದೇ ನನ್ನ ಜೀವಿತ ನಡೆಯುತ್ತದೆ. ಹೌದಾ? ಬೈಬಲ್ ಹೇಳ್ತಾರೆ, ಮನುಷ್ಯ ಏನ್ ಬಿತ್ತುತ್ತಾನೆ. ನಾವು ದೇವರ ವಾಕ್ಯವನ್ನು ಮಾತನಾಡುವ, ದೇವರ ವಾಕ್ಯವನ್ನು ಬಿತ್ತುವ, ದೇವರು ಹೇಳಿದ ಹಾಗೆ ಹೇಳುವ, ನಾವು ಮಾತಾಡ್ತಾ ಇರುವ ದೇವರು ಎಲ್ಲರನ್ನು ಬದಲಾಯಿಸ್ತಾರೆ. ದೇವರು ಎಲ್ಲವನ್ನು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಎಲ್ಲವೂ ಸಾಧ್ಯ. ಅಲ್ಲೇ ನಾನು ಹೇಳ್ತೇನೆ, ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಅಲ್ಲೇ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ನೀನು ಎತ್ತಿ ಹಿಡಿಯುವಾಗ, ದೇವರ ವಾಕ್ಯದ ವಿಷಯದಲ್ಲಿ ಆಸಕ್ತಿಯಾಗಿರುವಾಗ ದೇವರನ್ನು ರಕ್ಷಿಸ್ತಾನೆ, ದೇವರನ್ನು ಕಾಪಾಡ್ತಾನೆ. ಅಲ್ಲ, ಇಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಿನಗೆ ಹೆದರಬೇಡ, ಸುಮ್ಮನೆ ಮಾತಾಡಿ, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದೇ ಇಲ್ಲ. ಯಾರು ಕೇಳು ಮಾಡಲಿಕ್ಕೆ ದೇವರು ಯಾರು ಬಿಡುವುದಿಲ್ಲ, ದೇವರು ಬಿಡುವುದಿಲ್ಲ. ನಾನು ಹೇಳ್ತೇನೆ, ಒಬ್ಬರ ನಡತೆಗೆ ದೇವರು ಮೆಚ್ಚಿದ್ರೆ ಶತ್ರುವಂಶ ದೇವರು ಮಿತ್ರರನ್ನಾಗಿ ಮಾಡ್ತಾರೆ. ಇವತ್ತು ಯಾರು ನಿಮಗೆ ಶತ್ರುವಾಗಿಲ್ಲ ಅವರೆಲ್ಲ ನಿಮ್ಮ ಫ್ರೆಂಡ್ ಆಗಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಜನ ಹೇಳ್ತಿದ್ರು ಫಸ್ಟ್, ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ, ಆದ್ರೆ ಅವರೇ ಕಾಣ್ತಾರೆ. ಅಲ್ಲಿ ಯಾವಾಗ ನಾವು ದೇವರಿಗೆ ಹತ್ತಿರವಾಗುವಾಗ, ನೀವು ದೇವರಿಗೆ ಹತ್ತಿರವಾಗಿ, ನಿಮ್ಮ ಶತ್ರು ಎಲ್ಲ ನಿಮ್ಮ ಮಿತ್ರರಾಗಿ ದೇವರು ಮಾಡ್ತಾರೆ. ನೀವು ಯಾರು ನಿಮ್ಮನ್ನು ಕಂಡ್ರೆ ಆಗುದಿಲ್ಲ, ಅವರು ನಿಮ್ಮ ಬಳಿಗೆ ಬರುವಾಗಿ ದೇವರು ಮಾಡ್ತಾರೆ. ಇದು ದೇವರು ಮಾಡುವವನಾಗಿದ್ದಾನೆ. ದೇವರು ಎಲ್ಲರನ್ನು ಬದಲಾಯಿಸಲಿಕ್ಕೆ ಇವತ್ತು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನಂತರ ಅಲ್ಲಿ ವಾಕ್ಯ ಹೇಳ್ತಾರೆ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಈ ಪಟ್ಟಣದಲ್ಲಿ ಬಹಳ ಮಂದಿ ನಮಗೋಸ್ಕರ ಇದ್ದಾರೆ. ನೀವಿರುವ ಆ ಮನೆಯಲ್ಲಿ ಸಹ, ಆ ಪಟ್ಟಣದಲ್ಲಿ ನಿಮಗೋಸ್ಕರ ಅನೇಕ ಜನರನ್ನು ದೇವರು ಇಟ್ಟಿದ್ದಾರೆ. ದೇವರು ಬದಲಾಯಿಸ್ತಾರೆ. ಇವತ್ತಿನಿಂದ ನಿಮ್ಮ ನಂಬಿಕೆ ಹೆಚ್ಚಾಗಲಿ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಾವು ಮಾತಾಡ್ತಾ ಇರುವ, ದೇವರ ಪ್ರೆಸೆನ್ಸ್ ಅಲ್ಲಿ ಮಾತನಾಡ್ತಲೇ ಇರುವ, ನೀವು ದೇವರ ಪ್ರೆಸೆನ್ಸ್ ಏನ್ ಮಾತಾಡ್ತೀವಿ ಅದು ನಡೀತದೆ. ಎಷ್ಟು ಜನ ಹೇಳ್ತೀವಿ ನಡೀತದೆ. ಅಲ್ಲೇ ನೀನು ಏನ್ ಮಾತಾಡ್ತೀವಿ ಅದೇ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಅನೇಕ ಪಟ್ಟಣಗಳು ಏನ್ ಮಾಡಿದೆ, ಈ ಪಟ್ಟಣದಲ್ಲಿ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅನಂತರ ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಿದ್ದನು. ಎಷ್ಟು ವರ್ಷ? 1.5 ವರ್ಷ. ಎಲ್ಲಿದ್ದದ್ದು? ಕೊರಿಂಥ ಪಟ್ಟಣದಲ್ಲಿ ದೇವರ ಉಪದೇಶ ಮಾಡ್ತಾ ಇದ್ದಾರೆ. ಈ 1.5 ವರ್ಷದಲ್ಲಿ ಯಾರು ಸಹ ಅವರನ್ನು ಏನ್ ಮಾಡ್ಲಿಕ್ಕಾಗಲಿಲ್ಲ, ಕೇಡು ಮಾಡ್ಲಿಕ್ಕಾಗಲಿಲ್ಲ. ಎಷ್ಟು ಜನ ಹೇಳ್ತೇವೆ, ನಿನಗೆ ಕೇಡು ಮಾಡ್ಲಿಕ್ಕೆ ಯಾರಿಗೆ ಸಾಗುವುದಿಲ್ಲ, ನಿನಗೆ ಕೇಡು ಮಾಡ್ಲಿಕ್ಕೆ ಯಾರಿಗೆ ಆಗುದಿಲ್ಲ, ನಿನ್ನ ಮಕ್ಕಳಿಗೆ ಯಾರು ಕೇಡು ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಆಶೀರ್ವದಿಸಲ್ಪಟ್ಟವನು, ನೀನು ಆಶೀರ್ವದಿಸಲ್ಪಟ್ಟವನಾಗಿದ್ದೀ. ಯಾಕಂದ್ರೆ ಆಶೀರ್ವಾದ ಕೊಡುವ ದೇವರು ಪರಲೋಕದಲ್ಲಿದ್ದಾನೆ. ಪರಲೋಕದ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಕೆಲಸವನ್ನು ದೇವರ ಆಶೀರ್ವಾದ ಮಾಡ್ತಾನೆ, ನಿನ್ನ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡ್ತಾನೆ, ನಿನ್ನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡ್ತೇನೆ. ಯಾಕಂದ್ರೆ ನನ್ನ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೇನೆ, ಅಲ್ಲಿ ನನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಇವತ್ತು ನಮಗೆ ಯಾವ ಆಶೀರ್ವಾದ ಬದಲಬೇಕು? ದೇವರ ಆಶೀರ್ವಾದ ಬೇಕು. ಇವತ್ತು ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ದೇವರೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು, ನಮ್ಮ ಮೇಲೆ ದಯವಿಡಬೇಕು ಎಂಬುದಾಗಿ ಭಕ್ತರು ಹೇಳಿದ ಹಾಗೆ ಇವತ್ತು ಎಷ್ಟು ಜನ ಆಸೆ ಪಡ್ತೇನೆ, ದೇವರೇ ನೀನು ನನ್ನನ್ನು ಪ್ರಸನ್ನ ಮುಖದಿಂದ ನೋಡಬೇಕು. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ದೇವರು, ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಸಹ ನೀವು 1 ನಿಮಿಷ ಕೈಗಳನ್ನೆತ್ತಿ ದೇವರಿಗೆ ಹೇಳಿ, ದೇವರೇ ನೀನು ನನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿರುವುದಕ್ಕೆ ಸ್ತೋತ್ರ, ನೀನು ನನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸಾವಿರ ಸಾವಿರ ಶುಭವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ನಂಬುತ್ತೀರಿ ಇವತ್ತು? ಆತ ನನ್ನನ್ನು ಆಶೀರ್ವಾದ ಮಾಡುವ ದೇವರು. ಬೈಬಲ್ ಹೀಗೆ ಹೇಳ್ತದೆ, ಶುಭವು ಕೃಪೆ ನಿಮ್ಮನ್ನು ಪಾಲಿಸ್ತದೆ. ಇವತ್ತು ನೀವು ಹೋಗುವಾಗಲೂ ಬರುವಾಗಲೂ ಇಂದಿನ ಸದಾ ಕಾಲ ಕರ್ತನು ನಿಮ್ಮನ್ನು ಕಾಪಾಡ್ತಾನೆ. ಸಾವಿರ
ಎಲ್ಲ ನಡೆಸುವುದು ಆತನಾಗಿದ್ದಾನೆ. ನಾನು ಹೋಗುವಾಗ ನನ್ನ ಮುಂದೆ ಏನು ನಡೆಯುತ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಕಾಯುವ ದೇವರಿದ್ದಾನೆ, ನನ್ನನ್ನು ಕಾಪಾಡುವ ದೇವರಿದ್ದಾನೆ. ಇವತ್ತು ನಾನು ಸುರಕ್ಷಿತರಾಗಲಿಕ್ಕೆ ಕಾರಣ, ನನ್ನ ಕುಟುಂಬ ಸುರಕ್ಷಿತರಾಗಲಿಕ್ಕೆ ಕಾರಣ, ನಮ್ಮ ಮಕ್ಕಳು ಸುರಕ್ಷಿತರಾಗಲಿಕ್ಕೆ ಕಾರಣ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ಹೇಳಿ ನೀನೇ ನನ್ನ ಆಧಾರವಾಗಿದೆ ಸ್ವಾಮಿ, ನೀನೇ ನನ್ನ ಆಶ್ರಯ ದುರ್ಗವಾಗಿದೆ ಸ್ವಾಮಿ, ನೀನೇ ನನ್ನ ಕಣ್ಣಿನಲ್ಲಿ ಸಹಾಯಕರು ಸ್ವಾಮಿ. ನಿಮಗೆ ಇಲ್ಲಿ ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಜೀವನದಲ್ಲಿ ಅದ್ಭುತಗಳು ನಡೆಯಲಿ, ಅವರ ಜೀವನದಲ್ಲಿ ಬಿಡುಗಡೆಗಳನ್ನು ಕೊಡು ಸ್ವಾಮಿ, ಅವರ ಕುಟುಂಬದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ಸಾವಿರ ಸಾವಿರ ಶುಭ ಅವರ ನಿವಾರಿಸಲಿಕ್ಕಾಗ್ತದೆ ದೇವರೇ. ಅವರು ಹೋಗುವ ಸ್ಥಳಗಳಲ್ಲೆಲ್ಲ ನೀನು ಅವರ ಜೊತೆ ಇರುವುದಕ್ಕೆ ಸ್ತೋತ್ರ, ಅವರಿಗೋಸ್ಕರ ಅನೇಕ ಜನರನ್ನು ಇಡುವುದಕ್ಕೆ ಸ್ತೋತ್ರ ದೇವರೇ. ಎಲ್ಲರೂ ನಿನ್ನ ಅದ್ಭುತವನ್ನು ಮಾಡಿಸಲಿಕ್ಕೆ ಕೃಪೆಗೊಳಿಸುವ ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಕೇಳಿದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಕಾಲ, ಎಲ್ಲ ಬಾಲ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುವಂತೇನೆ ತಂದೆ, ಆಮೇಲೆ ಆ ತಲೆಯೋದರಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳು. ಥ್ಯಾಂಕ್ ಯು ಜೀಸಸ್. ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೆ ಲೋಕದ ನಂಬಿಗಸ್ತರಿದ್ದು ಇಂದು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಕೊಂಡ ದೇವರು 3 ಬಾರಿ ಹಲ್ಲೆಲೂಯಾ, ಹಲ್ಲೆಲೂಯಾ.